ಪ್ರೀತಿಯ ವಿದ್ಯಾರ್ಥಿಗಳೇ, ನಮ್ಮಲ್ಲಿ ಒಂದು ಗಾದೆ ಮಾತಿದೆ. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತಕ್ಕಂಥ ಒಂದು ಗಾದೆ ಮಾತಿದೆ ಅಲ್ವಾ ಮಕ್ಕಳೇ? ಹಾಗಾದ್ರೆ ಅರ್ಥ ಏನು ಈ ಗಾದೆ ಮಾತಿನ ಅರ್ಥ? ಯಾರಿಗಾದ್ರೂ ಗೊತ್ತಾ? ದೇಶ ಸುತ್ತಿ ನೋಡು ಅಂದ್ರೆ ದೇಶವನ್ನ, ವಿವಿಧ ಸ್ಥಳಗಳನ್ನ ಸುತ್ತುವುದರ ಮೂಲಕ ನಾವು ಜ್ಞಾನವನ್ನ ಪಡೆದುಕೊಳ್ಳಬಹುದು ಅಲ್ವಾ? ಹಾಗೆಯೇ ಕೋಶವನ್ನ ಅಂದ್ರೆ ಪುಸ್ತಕಗಳನ್ನ ಓದುವುದರ ಮೂಲಕವೂ ಸಹ ಜ್ಞಾನವನ್ನ ಸಂಪಾದನೆ ಮಾಡಬಹುದು ಮಕ್ಕಳೇ ಅಲ್ವಾ? ಅದರಿಂದಾಗಿ ಈ ಒಂದು ಗಾದೆ ಮಾತಿನ ಅರ್ಥ ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು. ದೇಶ ಸುತ್ತುವುದರ ಮೂಲಕ ನಾವು ಅನೇಕ ಜ್ಞಾನವನ್ನ, ಅನುಭವವನ್ನು ನಾವು ಸಂಪಾದನೆ ಮಾಡಿಕೊಳ್ಳಬಹುದು ಅಲ್ವಾ? ಏನು ಅನುಭವ ಆಗುತ್ತೆ ಹಾಗಾದ್ರೆ ದೇಶ ಸುತ್ತುವುದರಿಂದ ಮಕ್ಕಳೇ? ದೇಶವನ್ನ ಸುತ್ತುವುದರ ಮೂಲಕ, ಬೇರೆ ಬೇರೆ ಸ್ಥಳವನ್ನು ನೋಡುವುದರ ಮೂಲಕ ಅಲ್ಲಿ ಇರುವಂತಹ ಸಂಸ್ಕೃತಿಯ ಪರಿಚಯ ನಮಗೆ ಆಗುತ್ತೆ ಮಕ್ಕಳೇ. ಅಂದ್ರೆ ಅಲ್ಲಿಯ ಆ ಒಂದು ಸ್ಥಳದ ಜನರ ಆಚಾರ ವಿಚಾರ, ಉಡುಗೆ ತೊಡುಗೆ, ಆಹಾರ ಪದ್ಧತಿ, ಅವರ ಭಾಷೆ, ಅವರ ಸಂಸ್ಕೃತಿ ಎಲ್ಲವನ್ನೂ ಸಹ ನಾವು ಪರಿಚಯ ಮಾಡಿಕೊಳ್ತೇವೆ ಅಲ್ವಾ? ಹಾಗೆಯೇ ಮಕ್ಕಳೇ, ನಮಗೆ ದೇಶ ಸುತ್ತೋದಕ್ಕೆ ತುಂಬಾ ಕಷ್ಟ ಆಗೋದಿಲ್ಲಪ್ಪ ನಮಗೆ ಅಲ್ವಾ? ಯಾಕೆಂದ್ರೆ ಹಣಕಾಸಿನ ನೆರವು ಬೇಕು, ತುಂಬಾ ದೂರದ ದೇಶಗಳನ್ನು ನೋಡೋದಕ್ಕಾಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ಆ ಸ್ಥಳದ ಪರಿಚಯವನ್ನು ನಾವು ಹೇಗೆ ಮಾಡ್ಕೊಳ್ಬಹುದಾಗಾದ್ರೆ? ಹೇಗಪ್ಪ ಅಂತ ಹೇಳಿದ್ರೆ, ಪ್ರವಾಸ ಕಥನಗಳ ಮೂಲಕ ಆ ಒಂದು ಸ್ಥಳದ ಪರಿಚಯವನ್ನು ನಾವು ಮಾಡಿಕೊಳ್ಬಹುದಾಗಿದೆ ಮಕ್ಕಳೇ. ಈ ಪ್ರವಾಸ ಕಥನ ಅಂತಕ್ಕಂಥದ್ದು ಕನ್ನಡ ಸಾಹಿತ್ಯದಲ್ಲಿರ್ತಕ್ಕಂಥ ಹಲವಾರು ಪ್ರಕಾರಗಳಲ್ಲಿ ಇದೂ ಸಹ ಒಂದು. ಅಂದ್ರೆ ಕನ್ನಡ ಸಾಹಿತ್ಯದಲ್ಲಿ ಅನೇಕ ಪ್ರಕಾರಗಳನ್ನು ಯಾವ್ಯಾವಿವೆ ಹಾಗಾದ್ರೆ? ಯಾವ್ಯಾವೋ ಕಥೆ ಇದೆ, ಕಾದಂಬರಿಗಳು, ಕವನಗಳು, ಜೀವನ ಚರಿತ್ರೆಗಳು, ಆತ್ಮಕಥೆಗಳು, ಗೀತನಾಟಕಗಳು ಅಲ್ವೇ? ಹಾಗೆ ಹಲವಾರು ಪ್ರಕಾರಗಳಲ್ಲಿ ಪ್ರವಾಸ ಕಥನವೂ ಸಹ ಒಂದು ಮಕ್ಕಳೇ. ಏನು ಪ್ರವಾಸ ಕಥನ ಅಂದ್ರೆ? ವ್ಯಕ್ತಿಯು ತಾನು ಸಂದರ್ಶಿಸಿದಂತಹ ಸ್ಥಳದ ಅನುಭವಗಳನ್ನು, ತಾನು ಕಂಡುಂಡಂತಹ ಅನುಭವಗಳನ್ನು ಲೇಖನದ ರೂಪದಲ್ಲಿ ದಾಖಲಿಸುವುದೇ ಪ್ರವಾಸ ಕಥನ ಅಲ್ವಾ ಮಕ್ಕಳೇ? ಅಂದ್ರೆ ಒಬ್ಬ ವ್ಯಕ್ತಿ ಹೋದಂತಹ ಸಂದರ್ಭ, ಯಾವುದೋ ಒಂದು ಸ್ಥಳಕ್ಕೆ ಹೋಗ್ತಾನೆ ಭೇಟಿ ನೀಡಲಿಕ್ಕೆ ಅಲ್ವಾ? ಉದಾಹರಣೆ, ನಾವು ಮೈಸೂರಿಗೆ ಹೋಗ್ತೀವಿ ಅಲ್ವಾ? ಅಥವಾ ಹಂಪೆಗೆ ಹೋಗ್ತೀವಿ, ಐತಿಹಾಸಿಕ ಸ್ಥಳ, ಬಾದಾಮಿ ಐಹೊಳೆ ಪಟ್ಟದಕಲ್ಲು ಆ ಕಡೆ ಆ ಭಾಗದಲ್ಲಿ ಹೋಗ್ತೀವಿ. ಈ ರೀತಿ ಹೋದಂತ ಸಂದರ್ಭದಲ್ಲಿ ಅಲ್ಲಿ ನಮಗೆ ಆದಂತಹ ಅನುಭವಗಳು, ನಾವು ನೋಡಿದಂತಹ ಸ್ಥಳದ ಒಂದು ಸ್ಥಳ ವಿಶೇಷತೆಗಳನ್ನ ದಾಖಲೆಯ ರೂಪದಲ್ಲಿ ಬರೆದಿರ್ತೀವಿ ಮಕ್ಕಳು. ಅದನ್ನೇ ನಾವು ಪ್ರವಾಸ ಕಥನ ಅಂತೇಳಿ ಕರಿತೀವಿ. ಈ ಪ್ರವಾಸ ಕಥನವನ್ನ ಬರೆಯುವುದೂ ಸಹ ಒಂದು ಕಲೆ ಮಕ್ಕಳೇ ಅಲ್ವಾ? ಅದರಿಂದಾಗಿ ಈ ಪ್ರವಾಸ, ಇಂತಹ ಪ್ರವಾಸ ಕಥನವನ್ನ ಬರೆದಂತಹ ಅನೇಕ ಕನ್ನಡದ ಸಾಹಿತಿಗಳಲ್ಲಿ ಶಿವರಾಮ ಕಾರಂತರೂ ಸಹ ಒಬ್ಬರು ಮಕ್ಕಳು ಅಲ್ವಾ? ಈ ಶಿವರಾಮ ಕಾರಂತರು ಕನ್ನಡದ ಪ್ರಖ್ಯಾತ ಸಾಹಿತಿಗಳಾಗಿರ್ತಕ್ಕಂಥ ಶಿವರಾಮ ಕಾರಂತರೂ ಸಹ ಒಂದು ಪ್ರವಾಸ ಕಥನವನ್ನ ಬರೆದಿದ್ದಾರೆ. ಆ ಪ್ರವಾಸ ಕಥನದ ಒಂದು ಆಯ್ದ ಭಾಗವನ್ನ
ನಿಮಗೆ 9ನೇ ತರಗತಿಯ ಪಠ್ಯ ಪುಸ್ತಕದಲ್ಲಿ ಒಂದು ಪಾಠಭಾಗದ ಭಾಗ ಇಟ್ಟಿದ್ದಾರೆ ಮಕ್ಕಳೇ. ಯಾವುದು ಪಾಠ ಅದು? ಯಾವುದು ಪಾಠ? ಬೆಳಗಿನ ತಾಣ ಜಯಪುರ ಅಲ್ವಾ ಮಕ್ಕಳೇ? ಮಕ್ಕಳೇ, ಇವತ್ತಿನ ತರಗತಿನಲ್ಲಿ ನಾವು ಆ ಪಾಠದ ಬಗ್ಗೆ ನಾವು ಅಭ್ಯಾಸ ಮಾಡೋಣ. ಬನ್ನಿ ಮಕ್ಕಳೇ. ಪಾಠ 2, ಬೆಳಗಿನ ತಾಣ ಜಯಪುರ ಅಲ್ವಾ ಮಕ್ಕಳೇ? ಈ ಪಾಠ ಭಾಗವನ್ನು ಬರೆದಂತಹ ಲೇಖಕರು ಯಾರು ಲೇಖಕರು? ಶಿವರಾಮ ಕಾರಂತ. ಶಿವರಾಮ ಕಾರಂತ ಅಂತಕ್ಕಂಥ ಲೇಖಕರು, ಕನ್ನಡದ ಪ್ರಖ್ಯಾತ ಲೇಖಕರು, ಈ ಒಂದು ಪಾಠ ಭಾಗವನ್ನ ಬರೆದಿದ್ದಾರೆ ಮಕ್ಕಳೇ. ಈ ಪಾಠ ಭಾಗದ ಅಭ್ಯಾಸ ಮಾಡುವುದಕ್ಕಿಂತ ಮುಂಚಿತವಾಗಿ ಮಕ್ಕಳೇ, ಲೇಖಕರಾದಂತಹ ಶಿವರಾಮ ಕಾರಂತರ ಪರಿಚಯವನ್ನು ನಾವು ಇವತ್ತಿನ ತರಗತಿಯಲ್ಲಿ ಮಾಡಿಕೊಳ್ಳೋಣ. ಬನ್ನಿ ಮಕ್ಕಳೇ, ಈಗ ಲೇಖಕರಾಗಿರ್ತಕ್ಕಂಥ ಕೆ ಶಿವರಾಮ ಕಾರಂತರ ಪರಿಚಯವನ್ನು ನಾವು ಇವತ್ತಿನ ತರಗತಿಯಲ್ಲಿ ಮಾಡಿಕೊಳ್ಳೋಣ. ಇವರ ಕಾಲ ಕ್ರಿಸ್ತಶಕ 1902ನೇ ಇಸವಿಯಲ್ಲಿ ಉಡುಪಿ ಜಿಲ್ಲೆಯ ಕೋಟ ಎಂಬಲ್ಲಿ ಕೆ ಶಿವರಾಮ ಕಾರಂತರು ಜನಿಸಿದರು ಮಕ್ಕಳೇ. ಹಾಗೆ ಇವರು ಸಾಹಿತ್ಯದ ಹಲವಾರು ಪ್ರಕಾರಗಳಲ್ಲಿ ಅನೇಕ ಕೃತಿಗಳನ್ನು ರಚಿಸಿರ್ತಕ್ಕಂಥ ಇವರು ಚೋಮನ ನುಡಿ, ಮರಳಿ ಮಣ್ಣಿಗೆ, ಬೆಟ್ಟದ ಜೀವ, ಅಳಿದ ಮೇಲೆ ಮೊದಲಾಗಿರ್ತಕ್ಕಂಥ ಅನೇಕ ಕಾದಂಬರಿಗಳನ್ನು ಬರೆದಿದ್ದಾರೆ ಮಕ್ಕಳೇ. ಹಾಗೆಯೇ ಹಸಿವು, ಹಾವು, ಕವಿ, ಕರ್ಮ ಮೊದಲಾಗಿರ್ತಕ್ಕಂಥ ಕಥಾ ಸಂಕಲನಗಳನ್ನು ಬರೆದಿದ್ದಾರೆ. ಹಾಗೆಯೇ ನಾಟಕ, ಹರಟೆ, ಬಾಲ ಸಾಹಿತ್ಯ, ವಿಜ್ಞಾನ ಸಾಹಿತ್ಯ ಹಾಗೂ ನಿಘಂಟು ರಚನೆಯನ್ನೂ ಮಾಡಿರ್ತಕ್ಕಂಥ ಇವರು ಅಬೋವಿನಿಂದ ಬರಾಮಕ್ಕೆ, ಅರಸಿಕರಲ್ಲ, ಮೂಕಜ್ಜಿಯ ಕನಸುಗಳು ಮೊದಲಾಗಿರ್ತಕ್ಕಂಥ ಅನೇಕ ಕೃತಿಗಳನ್ನ ಶಿವರಾಮ ಕಾರಂತರು ಬರೆದಿದ್ದಾರೆ ಮಕ್ಕಳು. ಯಕ್ಷಗಾನ ಬಯಲಾಟ, ಮೂಕಜ್ಜಿಯ ಕನಸುಗಳು, ಹೀಗೆ ಹಲವಾರು ಪ್ರಕಾರ, ಕನ್ನಡ ಸಾಹಿತ್ಯದ ಹಲವಾರು ಪ್ರಕಾರಗಳಲ್ಲಿ ಕೃತಿಗಳನ್ನ ರಚನೆ ಮಾಡುವುದರ ಮೂಲಕ ನಮ್ಮ ಕನ್ನಡ ಸಾಹಿತ್ಯ ಕ್ಷೇತ್ರದ ಶ್ರೀಮಂತಿಕೆಯನ್ನ ಹೆಚ್ಚು ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅರ್ಥ ಆಯ್ತಾ ಮಕ್ಕಳೇ? ಹೀಗೆ ಹಲವಾರು ಕೃತಿಗಳನ್ನ ಇವರು ಬರೆದಿದ್ದಾರೆ. ಈ ಒಂದು ಪ್ರಸ್ತುತ ಪಾಠ ಭಾಗವಾಗಿರ್ತಕ್ಕಂಥ ಬೆಳಗಿನ ತಾಣ ಜಯಪುರ ಅಂತಕ್ಕಂಥ ಒಂದು ಪಾಠ ಭಾಗವನ್ನ ಲೇಖಕರ ಅಬುವಿನಿಂದ ಬರಾಮಕ್ಕೆ ಎಂಬ ಪ್ರವಾಸ ಕಥನದಿಂದ ಈ ಒಂದು ಪಾಠ ಭಾಗವನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ಇವರಿಗೆ ಅನೇಕ ಪ್ರಶಸ್ತಿಗಳು ಲಭಿಸಿದೆ ಮಕ್ಕಳು. ಯಾವ ಪ್ರಶಸ್ತಿ ಲಭಿಸಿದೆ ಅಂದ್ರೆ, ಇವರ ಮೂಕಜ್ಜಿಯ ಕನಸುಗಳು ಅಂತಕ್ಕಂಥ ಒಂದು ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ, ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಹಾಗೆಯೇ ಯಕ್ಷಗಾನ ಬಯಲಾಟ ಅಂತಕ್ಕಂಥ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಹಾಗೆಯೇ ಮೈಮನಗಳ ಸುಳಿಯಲ್ಲಿ ಎಂಬ ಕೃತಿಗೆ ಪಂಪ ಪ್ರಶಸ್ತಿಯೂ ಸಹ ದೊರೆತಿರುವುದನ್ನು ನಾವು ಕಾಣಬಹುದು ಮಕ್ಕಳೇ. ಹೀಗೆ ಅನೇಕ ಪ್ರಶಸ್ತಿಗಳು ಶಿವರಾಮ ಕಾರಂತರ ಸಾಹಿತ್ಯ ಕ್ಷೇತ್ರಕ್ಕೆ ಲಭಿಸಿವೆ ಮಕ್ಕಳೇ. ಶಿವರಾಮ ಕಾರಂತರ ಒಂದು ಭಾವಚಿತ್ರ ನೋಡ್ತಿದ್ದೀರಲ್ವಾ? ಮಕ್ಕಳೇ, ಈಗ ಇಷ್ಟು ಈ ಒಂದು ಲೇಖಕರ ಪರಿಚಯ. ಶಿವರಾಮ ಕಾರಂತರು ಎಷ್ಟರಲ್ಲಿ ಜನಿಸಿದ್ರು? 1902ನೇ ಇಸವಿಯಲ್ಲಿ ಅವರು ಜನಿಸಿದರು. ಎಲ್ಲಿ ಜನಿಸಿದ್ರು ಮಕ್ಕಳು? ಅವರ ಜನ್ಮಸ್ಥಳ ಯಾವುದು? ಜನ್ಮಸ್ಥಳ ಉಡುಪಿ ಜಿಲ್ಲೆಯ ಕೋಟ. ಅವರು ಬರೆದಿರ್ತಕ್ಕಂಥ ಕೃತಿಗಳು ಯಾವ ಮಕ್ಕಳೇ? ಕೃತಿಗಳು ಚೋಮನ ನುಡಿ, ಮರಳಿ ಮಣ್ಣಿಗೆ, ಬೆಟ್ಟದ ಜೀವ, ಅಳಿದ ಮೇಲೆ, ಅರಸಿಕರಲ್ಲ, ಮೂಕಜ್ಜಿಯ ಕನಸುಗಳು ಅಲ್ವಾ? ಹೀಗೆ ಅನೇಕ ಪ್ರಕಾರಗಳಲ್ಲಿ ಅವರು ಕೃತಿಗಳನ್ನ ರಚನೆ ಮಾಡಿದ್ದಾರೆ. ಈ ಪ್ರಸ್ತುತ ಪಾಠ ಭಾಗದ ಆಕರ ಗ್ರಂಥ ಯಾವುದು ಮಕ್ಕಳೇ? ಯಾವುದು?
ಅಹೋವಿನಿಂದ ಬರಾಮಕ್ಕೆ ಎಂಬ ಪ್ರವಾಸ ಕಥನ ಈ ಒಂದು ಪಾಠಭಾಗದ ಆಕರ ಗ್ರಂಥ ಮಕ್ಕಳೇ ಅಲ್ವಾ. ಮಕ್ಕಳೇ ಈಗ ಈ ಪಾಠಭಾಗದ ಆಶಯ ಭಾವವನ್ನು ನೋಡ್ಕೊಳ್ಳಿ. ಬೆಳಗಿನ ತಾಣ ಜಯಪುರ ಪಠ್ಯಭಾಗದಲ್ಲಿ ಭಾರತದ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ನಗರಗಳಲ್ಲಿ ಒಂದಾದ ಜಯಪುರದ ಅಂದಚಂದ, ಅಲ್ಲಿನ ಜನರ ಉಡುಗೆ ತೊಡುಗೆ, ಐತಿಹಾಸಿಕ ವೈಭವ, ಜಾನಪದ ಕಲೆಗಳ ಸೊಗಸು ಮೊದಲಾದ ವಿಚಾರಗಳ ಬಗ್ಗೆ ಲೇಖಕರು ತಿಳಿಸಿದ್ದಾರೆ. ಈ ಒಂದು ಪಾಠಭಾಗದಲ್ಲಿ ಲೇಖಕರು ಏನೆಲ್ಲಾ ವಿಚಾರಗಳನ್ನ ತಿಳಿಸಿದ್ದಾರೆ ಅಂತ ತಿಳ್ಕೊಳ್ಳೋದಾದ್ರೆ, ಭಾರತದ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ನಗರಗಳಲ್ಲಿ ಒಂದಾಗಿರ್ತಕ್ಕಂಥ ಜಯಪುರ, ರಾಜಸ್ಥಾನದಲ್ಲಿ ಬರ್ತಕ್ಕಂಥ ಜಯಪುರ ಅಂತಕ್ಕಂಥ ಒಂದು ಐತಿಹಾಸಿಕ ಸ್ಥಳ. ಆ ಒಂದು ಸ್ಥಳದ ಜಯಪುರದ ಅಂದಚಂದ ಜೊತೆಯಲ್ಲಿ ಅಲ್ಲಿನ ಜನರ ಉಡುಗೆ ತೊಡುಗೆ. ಮಕ್ಕಳೇ, ಒಂದೊಂದು ಭಾಗಕ್ಕೆ ನಾವು ಹೋದ್ರೆ ಅಲ್ಲಿನ ಜನರ ವೇಷಭೂಷಣಗಳು ಬದಲಾವಣೆ ಆಗ್ತವೆ. ನಮ್ಮ ಕರ್ನಾಟಕ ರಾಜ್ಯದಲ್ಲೇ ತೆಗೆದುಕೊಳ್ಳೋದಾದ್ರೆ ಉತ್ತರ ಕರ್ನಾಟಕದ ಭಾಗಕ್ಕೆ ಹೋದ್ರೆ ಅವರ ವೇಷಭೂಷಣಗಳೇ ಬೇರೆ ಆಗುತ್ತೆ ಅಲ್ವಾ. ಮೈಸೂರು ಪ್ರಾಂತ್ಯಕ್ಕೆ ಹೋದ್ರೆ ಅವರ ವೇಷಭೂಷಣಗಳೇ ಬೇರೆ. ಹೀಗೆ ಈ ಒಂದು ಪಾಠಭಾಗದಲ್ಲಿ ಜಯಪುರದ ಜನರ ವೇಷಭೂಷಣಗಳ ಬಗ್ಗೆ ತಿಳಿಸಿಕೊಡ್ತಾರೆ. ಅಂದ್ರೆ ಉಡುಗೆ ತೊಡುಗೆಯ ಬಗ್ಗೆ, ಐತಿಹಾಸಿಕ ವೈಭವ, ಹಿಂದೆ ಜಯಪುರವನ್ನ ಆಳಿ ಹೋದಂತಹ ರಾಜ ಮಹಾರಾಜರುಗಳು ಬಿಟ್ಟು ಹೋದಂತಹ ಕೊಡುಗೆಯ ಬಗ್ಗೆ ತಿಳಿಸಿಕೊಡ್ತಾರೆ. ಜಾನಪದ ಕಲೆಗಳ ಸೊಗಸು, ಅಲ್ಲಿನ ಜಾನಪದ ನೃತ್ಯ, ಅಲ್ಲಿನ ಜಾನಪದ ಕಲೆಗಳ ಸೊಗಸಿನ ಬಗ್ಗೆ ಈ ಪಾಠಭಾಗದಲ್ಲಿ ಲೇಖಕರು ತಿಳಿಸಿಕೊಡ್ತಾರೆ. ಹಾಗೆಯೇ ಜಯಪುರದ ರಾಜರ ವೈಜ್ಞಾನಿಕತೆಗೆ ಸಾಕ್ಷಿಯಾದ ಜಂತ್ರ ಮಂತ್ರ ಬಯಲು ಪ್ರಯೋಗಾಲಯದ ಬಗ್ಗೆ ವಿಶೇಷ ಉಲ್ಲೇಖವಿದೆ. ಹಾಗೆಯೇ ಆಗಿನ ಕಾಲದಲ್ಲಿ ಅಂದ್ರೆ ಜಯಪುರದ ರಾಜ ಮಹಾರಾಜರುಗಳು ಆಳ್ವಿಕೆ ನಡೆಸುತ್ತಿದ್ದಂತಹ ಕಾಲದಲ್ಲಿಯೇ ಅವರ ವೈಜ್ಞಾನಿಕತೆಗೆ ಸಾಕ್ಷಿಯಾದಂತಹ ಜಂತ್ರ ಮಂತ್ರ ಅಂತಕ್ಕಂಥ ಖಗೋಳ ವೀಕ್ಷಣಾಲಯದ ವಿಚಾರವನ್ನ ಈ ಒಂದು ಪಾಠಭಾಗದಲ್ಲಿ ತಿಳಿಸಿಕೊಡ್ತಾರೆ ಮಕ್ಕಳೇ. ಅರ್ಥ ಆಯ್ತಾ ಮಕ್ಕಳೇ ಆಶಯ ಭಾವ? ಮಕ್ಕಳೇ, ಈಗ ನಾವು ಈ ಒಂದು ಪಾಠಭಾಗದ ಪ್ರವೇಶವನ್ನ ನೋಡಿ. ಇಲ್ಲಿ ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಎಂಬ ಗಾದೆಯಂತೆ ಜ್ಞಾನ ಸಂಗ್ರಹಕ್ಕೆ 2 ಮಾರ್ಗಗಳು. ಮಕ್ಕಳೇ, ನಾವು ಜ್ಞಾನವನ್ನ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ 2 ಮಾರ್ಗ ಇದೆ. ಒಂದು ದೇಶ ಸುತ್ತಬೇಕು ಅಥವಾ ಕೋಶವನ್ನ ಓದಬೇಕು. ದೇಶ ಸುತ್ತುವುದರ ಮೂಲಕವೂ ಸಹ ನಾವು ಜ್ಞಾನವನ್ನ ಸಂಪಾದನೆ ಮಾಡಬಹುದು. ಹೇಗೆ? ಅಲ್ಲಿನ ಜನರ ಆ ಸ್ಥಳದ ಪರಿಚಯವನ್ನ ಮಾಡಿಕೊಳ್ಳೋದು, ಆ ಜನರ ಆಚಾರ ವಿಚಾರ, ಉಡುಗೆ ತೊಡುಗೆ, ಆಹಾರ ಪದ್ಧತಿ ಅಲ್ಲವೇ, ವೇಷಭೂಷಣಗಳು, ಸಂಸ್ಕೃತಿ, ಅವರು ಆಚರಣೆ ಮಾಡತಕ್ಕಂಥ ಸಂಸ್ಕೃತಿ ಎಲ್ಲವನ್ನೂ ಸಹ ನಾವು ಪರಿಚಯ ಮಾಡಿಕೊಳ್ಳಬಹುದು. ಅದರ ಜೊತೆಯಲ್ಲಿ ಪುಸ್ತಕವನ್ನ, ಕೋಶವನ್ನ ಓದುವುದರ ಮೂಲಕವೂ ಸಹ ನಾವು ಜ್ಞಾನವನ್ನ ಸಂಪಾದನೆ ಮಾಡ್ಕೊಳ್ಬಹುದು. ನಾನಾ ಮೂಲಗಳಿಂದ ನಾವು ಜ್ಞಾನವನ್ನ ಸಂಪಾದನೆ ಮಾಡ್ಕೊಳ್ಬಹುದು ಮಕ್ಕಳೇ ಅಲ್ವಾ. ಅದಕ್ಕೆ ಹುಲಿಗೆರೆ ಸೋಮನಾಥ ಅಂತಕ್ಕಂಥ ಕವಿ ಹೇಳ್ತಾನೆ, ಕೆಲವಂ ಬಲ್ಲವರಿಂದ ಕಲಿತು, ಕೆಲವಂ ಮಾಳ್ಪವರಿಂದ ಕಂಡು, ಕೆಲವಂ ಸುಜ್ಞಾನದಿಂದ ನೋಡುತ್ತು, ಸರ್ವಜ್ಞನಪ್ಪಂದರ ಫಲವೂ ಪಳ್ಳ ಸಮುದ್ರವೈ ಹರಹರ ಶ್ರೀ ಚನ್ನ ಸೋಮೇಶ್ವರ ಅಂತ ಹೇಳ್ತಾನೆ. ಅಂದ್ರೆ ಅರ್ಥ ಏನು? ಹಲವು ವಿಚಾರಗಳನ್ನ ತಿಳಿದವರಿಂದಲೂ ಬಲ್ಲವರಿಂದಲೂ ಅಲ್ವಾ, ಶಾಸ್ತ್ರಗಳನ್ನ ಅಭ್ಯಾಸ ಮಾಡಿಯೋ ನೋಡಿಯೋ ಮಾಡುವವರನ್ನ ನೋಡಿಯೂ ಸಹ ತಿಳಿದುಕೊಂಡಾಗ, ಜ್ಞಾನವನ್ನ ಸಂಪಾದನೆ ಮಾಡಿಕೊಂಡಾಗ ಮನುಷ್ಯ ಸರ್ವಜ್ಞನಾಗ್ತಾನೆ. ಹೇಗೆ? ಹಲವು ಹಳ್ಳಗಳು ಸೇರಿ ಸಮುದ್ರವಾಗುವಂತೆ ಅಲ್ವಾ ಮಕ್ಕಳೇ. ಅನೇಕ ಹಳ್ಳಗಳು ಸೇರಿ ಹೇಗೆ ಸಮುದ್ರವಾಗುತ್ತೋ ಹಾಗೆಯೇ ನಾನಾ ಮೂಲಗಳಿಂದ ಜ್ಞಾನವನ್ನ ಪಡೆದಂತಹ ಮನುಷ್ಯ ಏನಾಗ್ತಾನೆ? ಸರ್ವಜ್ಞನಾಗ್ತಾನೆ ಅಂತಕ್ಕಂಥ ವಿಚಾರವನ್ನ ಏನು ಹೇಳಿದ್ದಾರೋ ಹುಲಿಗೆರೆ ಸೋಮನಾಥ ಕವಿ, ಹಾಗೆಯೇ ಇಲ್ಲಿ ದೇಶ ಸುತ್ತುವುದರ ಮೂಲಕ ಹಾಗೂ ಕೋಶವನ್ನ ಓದುವುದರ ಮೂಲಕವೂ ಸಹ ನಾವು ಜ್ಞಾನ ಸಂಪಾದನೆಯನ್ನ ಮಾಡಿಕೊಳ್ಬಹುದು. ಜ್ಞಾನ ಸಂಪಾದನೆಗೆ 2 ಮಾರ್ಗಗಳಿವೆ ಅಂತಕ್ಕಂಥ ವಿಚಾರವನ್ನ ತಿಳಿಸ್ತಾರೆ. ದೇಶ ಸುತ್ತುವುದರಿಂದ ವ್ಯಕ್ತಿಗೆ ಪ್ರಾಯೋಗಿಕವಾಗಿ ಜ್ಞಾನ ದೊರೆಯುತ್ತದೆ.
ನೋಡಿ ಮಕ್ಕಳ, ದೇಶ ಸುತ್ತುವುದರ ಮೂಲಕ ಪ್ರಾಯೋಗಿಕವಾಗಿ ಪ್ರಾಕ್ಟಿಕಲ್ ಆಗಿ ನಮಗೆ ಆ ನಾಲೆಡ್ಜ್ ಜ್ಞಾನ ನಮಗೆ ದೊರೆಯುತ್ತೆ. ಆ ಅನುಭವದ ಬರೆಹ ರೂಪದ ಅಭಿವ್ಯಕ್ತಿಯೇ ಪ್ರವಾಸ. ಏನು ನಾನು ನೋಡಿದಂತಹ ಸ್ಥಳದ ಒಂದು ವಿಚಾರಗಳನ್ನ ಲೇಖನದ ರೂಪದಲ್ಲಿ, ಬರಹದ ರೂಪದಲ್ಲಿ ವ್ಯಕ್ತಪಡಿಸ್ತೀನೋ ಅದನ್ನೇ ನಾವು ಪ್ರವಾಸ ಕಥನ ಅಂತ ಹೇಳಿ ಕರಿತೀವಿ. ಹಾಗೆಯೇ ಇದು ಆಧುನಿಕ ಕನ್ನಡ ಸಾಹಿತ್ಯ ಪ್ರಕಾರಗಳಲ್ಲಿ ಒಂದು. ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಅವಲೋಕಿಸಿದಾಗ ಸೂರಿ ವೆಂಕಟರಮಣ ಶಾಸ್ತ್ರಿ ಕರ್ಕಿ ಅವರ ದಕ್ಷಿಣ ಯಾತ್ರಾ ಚರಿತ್ರೆ ಕೃತಿಯೇ ಮೊದಲ ಪ್ರವಾಸ ಕಥನವೆಂದು ತಿಳಿದು ಬಂದಿದೆ. ಅಂದ್ರೆ ಕನ್ನಡ ಸಾಹಿತ್ಯದಲ್ಲಿ ಬಂದಂತಹ ಪ್ರವಾಸ ಕಥನಗಳಲ್ಲಿ ಮೊಟ್ಟ ಮೊದಲನೆಯ ಪ್ರವಾಸ ಕಥನ ಯಾವುದು ಅಂತ ನೋಡುವುದಾದ್ರೆ ಸೂರಿ ವೆಂಕಟರಮಣ ಶಾಸ್ತ್ರಿ ಕರ್ಕಿ ಅವರು ಬರೆದಿರ್ತಕ್ಕಂಥ ದಕ್ಷಿಣ ಯಾತ್ರಾ ಚರಿತ್ರೆ ಎಂತಕ್ಕಂಥ ಕೃತಿಯೇ ಮೊದಲ ಪ್ರವಾಸ ಕಥನ ಅಂತೇಳಿ ತಿಳಿದು ಬರುತ್ತೆ. ಇದು ಓದುಗನಿಗೆ ಪ್ರವಾಸದ ಪರೋಕ್ಷ ಅನುಭವವನ್ನು ನೀಡುವುದರಿಂದ ಪ್ರವಾಸ ಕಥನಕ್ಕೆ ಹೆಚ್ಚಿನ ಪ್ರಾಮುಖ್ಯ ಉಂಟು. ಅಂತಹ ಪ್ರವಾಸ ಕಥನಗಳು ಓದುವಂತಹ ಓದುಗರಿಗೆ ಏನನ್ನ ತಿಳಿಸ್ತವೆ ಅಂದ್ರೆ ಪರೋಕ್ಷವಾದಂತಹ ಅನುಭವವನ್ನ ತಿಳಿಸಿಕೊಡ್ತವೆ. ಅಂದ್ರೆ ಈಗ ನಾನು ಒಂದು ಸ್ಥಳವನ್ನ ಭೇಟಿ ಮಾಡಬೇಕು, ಒಂದು ಮೈಸೂರಿಗೆ ಹೋಗಿ ಅರಮನೆಯನ್ನ ನೋಡ್ಬೇಕು ಅಲ್ವಾ, ಮೈಸೂರಿಗೆ ಹೋಗಿ ಅರಮನೆಯನ್ನ ನೋಡ್ಬೇಕು ಅಂತ ಹೇಳಿದ್ರೆ ನನಗೆ ಅಷ್ಟು ದೂರ ಹೋಗ್ಲಿಕ್ಕೆ ಆಗುದಿಲ್ಲ. ಆಗ ಇಂತಹ ಪ್ರವಾಸ ಕಥನಗಳು ಆ ಅರಮನೆಯ ಅಂದ ಚಂದವನ್ನ, ಅದರ ಐತಿಹಾಸಿಕತೆಯನ್ನ, ಅದರ ಸೊಬಗನ್ನ, ಅದರ ವಿವರವನ್ನ, ವಿಚಾರವನ್ನ ಪರೋಕ್ಷವಾಗಿ ನಮಗೆ ತಿಳಿಸಿಕೊಡ್ತವೆ. ಹಾಗೆಯೇ ಪ್ರವಾಸ ಕಥನಗಳನ್ನು ನಾಡಿನ ಪ್ರವಾಸ ಕಥನಗಳು, ದೇಶಿ ಪ್ರವಾಸ ಕಥನಗಳು, ಅಂತಾರಾಷ್ಟ್ರೀಯ ಪ್ರವಾಸ ಕಥನಗಳಿಂದ ಸ್ಥೂಲವಾಗಿ ವಿಂಗಡಿಸಿದೆ. ಅಂದ್ರೆ ಪ್ರವಾಸ ಕಥನಗಳನ್ನ ಅನೇಕ ಭಾಗಗಳಾಗಿ, ಹಲವಾರು ಭಾಗಗಳಾಗಿ ವಿಭಾಗ ಮಾಡಿದ್ದಾರೆ. ಅದರಲ್ಲಿ ಕೆಲವೊಂದು ಯಾವುವು ದೇಶಿ ಪ್ರವಾಸ ಕಥನ, ನಾಡಿನ ಪ್ರವಾಸ ಕಥನ, ಅಂತಾರಾಷ್ಟ್ರೀಯ ಪ್ರವಾಸ ಕಥನ. ನಾಡಿನ ಪ್ರವಾಸ ಕಥನ ಅಂತಂದ್ರೆ ಮಕ್ಕಳೇ, ನಮ್ಮ ರಾಜ್ಯದಲ್ಲಿಯೇ ಇರುವಂತ ಸ್ಥಳಗಳನ್ನ ದರ್ಶನ ಮಾಡುವುದರ ಮೂಲಕ ಅವುಗಳ ಜ್ಞಾನವನ್ನ ಒದಗಿಸುವಂತಹ ಪ್ರವಾಸ ಕಥನಗಳನ್ನ ನಾಡಿನ ಪ್ರವಾಸ ಕಥನಗಳು ಅಂತ ಕರಿತೀವಿ. ಆ ನಾಡಿನ ಪ್ರವಾಸ ಕಥನಗಳು ನಮ್ಮ ನಾಡಿಗಷ್ಟೇ ಸೀಮಿತವಾಗಿರ್ತಕ್ಕಂಥದ್ದು. ದೇಶೀಯ ಪ್ರವಾಸ ಕಥನಗಳು ಅಂದ್ರೆ ಇಡೀ ನಮ್ಮ ದೇಶದ ನಾನಾ ಮೂಲೆಗಳಿಂದ ಸಂಗ್ರಹಿಸಿಕೊಂಡು ಬಂದಂತಹ ಪ್ರವಾಸ ಕಥನಗಳು, ಅವು ದೇಶೀಯ ಪ್ರವಾಸ ಕಥನ. ಅಂತಾರಾಷ್ಟ್ರೀಯ ಪ್ರವಾಸ ಕಥನ, ಅಂತಾರಾಷ್ಟ್ರೀಯ ಪ್ರವಾಸ ಕಥನ ಅಂದ್ರೆ ಲೇಖಕ ಬೇರೊಂದು ದೇಶಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ತನಗೆ ಆದಂತಹ ಅನುಭವಗಳನ್ನ ದಾಖಲೆ ಮಾಡಿರ್ತಾನಲ್ಲ, ಅಂತಹ ಪ್ರವಾಸ ಕಥನಗಳು ಅಂತಾರಾಷ್ಟ್ರೀಯ ಪ್ರವಾಸ ಕಥನ. ಅದಕ್ಕೆ ಉದಾಹರಣೆ ಮಕ್ಕಳು ಯಾವುದು? ಗೊರೂರು ರಾಮಸ್ವಾಮಿ ಅಯ್ಯಂಗಾರರ ಅಮೆರಿಕದಲ್ಲಿ ಗುರು ಅಂತಕ್ಕಂಥ ಪ್ರವಾಸ ಕಥನ ಆಗಿರ್ಬೋದು ಅಲ್ವಾ. ಹಾಗೆ ವಿ.ಕೃ. ಗೋಕಾಕರು ಬರೆದಿರ್ತಕ್ಕಂಥ ಪ್ರವಾಸ ಕಥನಗಳಾಗಿರ್ಬೋದು ಅಲ್ವಾ. ಹೀಗೆ ಅನೇಕ ಸಮುದ್ರದಾಚೆ, ವಿ.ಕೃ. ಗೋಕಾಕರ ಸಮುದ್ರದಾಚೆಯಿಂದ ಅಂತಕ್ಕಂಥ ಒಂದು ಪ್ರವಾಸ ಕಥನಗಳು. ಅವರು ಇಂಗ್ಲೆಂಡ್ಗೆ ಹೋದಂತಹ ಸಂದರ್ಭದಲ್ಲಿ ತಮಗಾದಂತಹ ಅನುಭವಗಳನ್ನ ದಾಖಲಿಸುತ್ತಾರೆ. ಆ ಒಂದು ಪಾಠ ಭಾಗವನ್ನ ಮುಂದಿನ ತರಗತಿಯನ್ನ 10ನೇ ತರಗತಿಯವರಿಗೆ ಪಾಠ ಭಾಗವನ್ನ ಇಟ್ಟಿದ್ದಾರೆ. ಅದ್ರ ಬಗ್ಗೆ ಮುಂದಿನ ವರ್ಷ ನೀವು ಅಭ್ಯಾಸ ಮಾಡ್ತೀವಿ ಅಲ್ವಾ. ಹೀಗೆ ಪ್ರವಾಸ ಕಥನವನ್ನ ಒಟ್ಟು 3 ಪ್ರಕಾರಗಳನ್ನ ನಾವು ವಿಂಗಡಣೆ ಮಾಡ್ತೀವಿ. ನಾಡಿನ ಪ್ರವಾಸ ಕಥನಗಳು, ದೇಶೀಯ ಪ್ರವಾಸ ಕಥನಗಳು ಹಾಗೂ ಅಂತಾರಾಷ್ಟ್ರೀಯ ಪ್ರವಾಸ ಕಥನಗಳು. ಮಕ್ಕಳೇ, ಹಾಗಾದ್ರೆ ಈ ಒಂದು ಬೆಳಗಿನ ತಾಣ ಜಯಪುರ ಅಂತಕ್ಕಂಥ ಒಂದು ಪ್ರವಾಸ ಕಥನ ಯಾವ ಪ್ರವಾಸ ಕಥನದ ಪ್ರಕಾರಕ್ಕೆ ಸೇರುತ್ತೆ ಹೇಳಿ ನೋಡೋಣ. ಯಾವುದಕ್ಕೆ ಸೇರುತ್ತೆ? ದೇಶೀಯ ಪ್ರವಾಸ ಕಥನಕ್ಕೆ ಸೇರುತ್ತೆ ಅಲ್ವಾ. ಗುಡ್ ಮಕ್ಕಳು, ಇಷ್ಟು ಮಕ್ಕಳೇ ಈ ಒಂದು ಪಾಠ ಭಾಗದ ಪ್ರವೇಶ. ಈಗ ಮಕ್ಕಳೇ ಈ ಪಾಠ ಭಾಗದ ಕೆಲವೊಂದು ಪದಗಳ ಅರ್ಥವನ್ನ ನಾವು ಮಕ್ಕಳೇ ಈ ಒಂದು ಪಾಠದ ಕೆಲವೊಂದು ಪದಗಳ ಅರ್ಥವನ್ನು ತಿಳ್ಕೊಳ್ಳೋಣ ಬನ್ನಿ ಮಕ್ಕಳೇ. ಉಸುಬು, ಉಸುಬು ಅಂದ್ರೆ ಮರಳು ಅಥವಾ ಉಸುಕು. ಕಡುಪಿನ ಬಣ್ಣ, ಕಡುಪಿನ ಬಣ್ಣ ಅಂದ್ರೆ ದಟ್ಟವಾದ ಬಣ್ಣ ಅಥವಾ ರಂಗಾದ ಬಣ್ಣ. ದೇಶೀಯ, ದೇಶೀಯ ಅಂದ್ರೆ ದೇಶದೊಳಗಿನ. ಮುಂಡಾಸು, ಮುಂಡಾಸು ಅಂದ್ರೆ ಪೇಟ ಅಥವಾ
ತಲೆಯುಡುಗೆ. ಅಂದ್ರೆ ಪೇಟ ಸುತ್ತುತ್ತೀವಲ್ವ ಮಕ್ಕಳೇ, ಆ ಜಯಪುರದ ಜನ ಪೇಟವನ್ನ ಮುಂಡಾಸನ ಸುತ್ತಕೊಳ್ತಕ್ಕಂಥ ಅವರ ಒಂದು ಸಂಪ್ರದಾಯ. ಹಾಗೆಯೇ ಮೇಲುದೆ. ಮೇಲುದೆ ಅಂದ್ರೆ ಹೆಂಗಸರು ಮೈ ಮೇಲೆ ಹೊದೆಯುವ ವಸ್ತ್ರ. ಮೇಲುದೆ ಬೇನಂತ ಕರಿತೀವಲ್ವಾ, ಆ ರೀತಿ ಆ ಹೆಂಗಸರು ಮೈ ಮೇಲೆ ಹೊದೆಯುವಂತಹ ವಸ್ತ್ರವನ್ನ ಮೇಲುದೆ ಅಂತೇಳಿ ಕರಿತೀವಿ ಮಕ್ಕಳೇ. ಹೀಗೆ ಮಕ್ಕಳೇ ಈ ಪದಗಳ ಅರ್ಥವನ್ನ ನೀವು ಅರ್ಥ ಮಾಡಿಕೊಂಡ್ರೆ ಪಾಠವನ್ನ ಅಭ್ಯಾಸ ಮಾಡತಕ್ಕಂಥ ಸಂದರ್ಭದಲ್ಲಿ ನಮಗೆ ಪಾಠ ಸರಳವಾಗಿ ಸುಲಭವಾಗಿ ಪರಿಚಯ ಆಗುತ್ತೆ, ಅರ್ಥ ಆಗುತ್ತೆ ಮಕ್ಕಳೇ. ನೋಡ್ಕೊಳ್ಳಿ ಮಕ್ಕಳೇ, ಪಾಠ ನೋಡ್ಕೊಳ್ಳಿ. ಪಾಠ 2, ಬೆಳಗಿನ ತಾಣ ಜಯಪುರ. ಜಯಪುರ ನನ್ನ ಪಾಲಿಗೆ ಹೊಸತಾಗಿರಲಿಲ್ಲ. 15 ವರ್ಷಗಳ ಹಿಂದೊಮ್ಮೆ ಹೋಗಿದ್ದೆ. ಈ ಬಾರಿ ನಾನೋ ಶ್ರೀಪತಿಯೋ ರೈಲಿನಿಂದ ಇಳಿದಾಗ ಬೆಳಗಿನ 11 ಗಂಟೆಯ ಬಿಸಿಲು ಪಡೆಯುತ್ತಿತ್ತು. ಮಿತ್ರರಾದ ರೈಗಳು ನಿಲ್ದಾಣಕ್ಕೆ ಬಂದು ನಮಗಾಗಿ ಕಾದಿದ್ದರು. ನಮ್ಮನ್ನು ಊರ ಹೊರಗಿನ ಅವರ ಮನೆಗೆ ಕರೆದುಕೊಂಡು ಹೋದರು. ಹೊರಗಡೆ 4 ಸುತ್ತಲೂ ಕುಸುಮು ಹರಡಿದ್ದ ಮರುಭೂಮಿಯಲ್ಲಿ ಅವರ ಮನೆಯಿತ್ತು. ಅಲ್ಲಿ ಮಧ್ಯಾಹ್ನ ವೇಳೆ ಸ್ನಾನಕ್ಕೆ ನೀರು ಕಾಯಿಸುವ ಅಗತ್ಯವಿಲ್ಲ. ಉಸುಬಿನ ಕಾವಿಯಿಂದ ನಲ್ಲಿಯ ನೀರು ಕಾದೇ ಬರುತ್ತಿತ್ತು. ನಾನೇನೋ ಬಿಸಿ ನೀರು ಸ್ನಾನ ಮಾಡಿದವ, ಆದರೆ ನನಗೆ ಆದದ್ದು ಶ್ರೀಪತಿಗೆ ಆದದ್ದು. ಶ್ರೀಪತಿ ತಣ್ಣೀರು ಮೀಯುತ್ತಿದ್ದ. ಹೀಗಾಗಿ ಕಾದಿದ್ದ ನೀರನ್ನು ಆರಿಸಿ ತಣ್ಣೀರಿನ ಸ್ನಾನ ಮಾಡಿದೆ. ಅನಂತರ ಊಟ ಮಾಡಿ 1-2 ತಾಸು ವಿಶ್ರಾಂತಿ ಪಡೆದೆವು. ನಮ್ಮ ಮೊದಲ ಕಾರ್ಯಕ್ರಮವೆಂದರೆ ಅಂಬೇರಕ್ಕೆ ಹೋಗುವುದು. ಊರ ಹೊರಗಿರುವ ನಮ್ಮ ಮಿತ್ರ ರೈಗಳಿಗೆ ಅಂಬೇರಕ್ಕೂ ಜಯಪುರಕ್ಕೂ ನಡುವೆ ಸಿಟಿ ಬಸ್ ನಡೆಯುತ್ತಿತ್ತೆಂದು ಸಹ ಗೊತ್ತಿರಲಿಲ್ಲ. ಹೀಗಾಗಿ ನಾವು ಟಾಂಗಾವನ್ನು ಗೊತ್ತು ಮಾಡಿಕೊಂಡು ನಗರದ ಮಧ್ಯಭಾಗದಿಂದ ಹಾದು ಹೋದೆವು. ಜಯಪುರದ ಮುಖ್ಯ ಬೀದಿಗಳು ನನ್ನ ಮನಸ್ಸಿನ ಮೇಲೆ ತುಂಬಾ ಪರಿಣಾಮವನ್ನು ಬೀರಿದವು. 1 ಶತಮಾನದ ಹಿಂದೆ ಆ ನಗರದ ಬೀದಿಗಳು ನಿರ್ಮಾಣವಾಗಿದ್ದರೂ ಬಹಳ ಅಗಲವಾದ ಬೀದಿಗಳು, ನೇರವಾದವುಗಳು. ಬಹುದೂರದಿಂದ ಕಾಣಿಸುವ ಅಂಗಡಿ ಮನೆಗಳ ದೇಶೀ ವಾಸ್ತು ರಚನೆ ಚೆನ್ನಾಗಿ ಶೋಭಿಸುತ್ತದೆ. ಇಲ್ಲಿನ ಒಂದೊಂದು ಮನೆಯೂ ಒಂದೊಂದು ಶೈಲಿಯದೂ ಒಂದೊಂದು ದೇಶದ್ದೂ ಆಗಿ ಕಾಣಿಸುವುದಿಲ್ಲ. ಆದುದರಿಂದಲೇ ನನಗೆ ಅವುಗಳ ಮೇಲೆ ಮೋಹ. ಇಲ್ಲಿನ ಮುಖ್ಯ ಬೀದಿಗಳು ಸಂಧಿಸುವಲ್ಲಿ ಸುಂದರವಾದ ಚೌಕಗಳಿವೆ. ಕೆಲವೊಂದು ಕಡೆಗಳಲ್ಲಿ ಭವ್ಯವಾದ ಮಹಾದ್ವಾರಗಳಿವೆ. ಅಲ್ಲದೆ ಜಯಪುರ ಬಣ್ಣಗಾರರ ತವರೂರು. ಬಣ್ಣ ಹಾಕುವ ಕುಶಲಿಗರು ಆ ಊರಿನಲ್ಲಿ ಬಹಳ ಮಂದಿ ಇದ್ದಾರೆ. ಬಣ್ಣದ ಮೋಹವಿರುವ ಜನರೂ ಬಹಳ ಇದ್ದಾರೆ. ಗಿಡ ಮರಗಳಿಲ್ಲದ ಸ್ಥಳದಲ್ಲಿ ವಾಸಿಸುವ ಜನರಿಗೆ ಕಣ್ಣಿನ ತಣಿವು ಹೇಗೆ ಬರಬೇಕು? ಹಾಗೆಂದೋ ಏನೋ ಇಲ್ಲಿನ ಜನರು, ಅದರಲ್ಲೂ ಹೆಂಗಸರು, ರಂಗು ರಂಗಿನ ಲಂಗ, ಪಾಯಿಜಾಮ, ಸೀರೆ, ರವಿಕೆ, ಮೇಲುಗೆ ತೊಡುವ ಅಭ್ಯಾಸದವರು. ಅದರಲ್ಲೂ ಕೆಂಪು, ಕಿತ್ತಳೆ, ಹಳದಿ ಎಂದರೆ ಪ್ರಾಣ. ನಿತ್ಯವೂ ಹೋಳಿ ಹುಣ್ಣಿಮೆ ಮಾಡುವವರಂತೆ ಬಣ್ಣದ ಚೆಲ್ಲಾಟ ಅವರ ಬಟ್ಟೆಗಳಲ್ಲಿ. ಗಂಡಸರು ರಂಗುರಾಯರೇ. ಅವರ ಪಂಚೆ ಅಂಗಿಗಳಲ್ಲಿ ರಂಗು ಕಾಣಿಸದಿದ್ದರೂ ಮುಂಡಾಸಿನ 30 ಮೊಳಗಳಲ್ಲಿ 300 ಬಣ್ಣಗಳನ್ನು ಮೆರೆಯಿಸುವುದುಂಟು. ಸುತ್ತಿನ ಅವರ ದೇಶಿ ಮುಂಡಾಸನ್ನು ಚೆನ್ನಾಗಿ ಬಿಗಿದುಕೊಂಡಾಗ ಬಲು ಗಂಭೀರವಾಗಿಯೇ ಕಾಣಿಸುತ್ತದೆ. ನಾವು ನಗರವನ್ನು ಕಳೆದು ಸುಂದರವಾದ ರಸ್ತೆಗಳಲ್ಲಿ ಹಾದು ಉನ್ನತ ಬೆಟ್ಟಗಳಿಗೆ ಅಭಿಮುಖವಾಗಿ ಹೊರಟೆವು. ಇನ್ನೊಂದು 4 ಮೈಲಿಗೆ ಅಂಬೇರದ ಬೆಟ್ಟ ಸಿಗುತ್ತದೆ. ಅಂಬೇರ ಜಯಪುರದ ಪೂರ್ವಕಾಲದ ರಾಜಧಾನಿ. ಹಳೆಯ ಕೋಟೆ, ಅರಮನೆಗಳೆಲ್ಲ ಅಲ್ಲಿ. ಸಂಜೆ ಮುಂಜಾನೆಗಳಲ್ಲಿ ಅಲ್ಲಿಯ ಗುಡ್ಡ, ಬೆಟ್ಟ ಹಾಗೂ ಕಣಿವೆಗಳು ಅಪೂರ್ವ ಮೋಹಕತೆಯನ್ನು ತಾಳುತ್ತವೆ. ಹಿಂದೆ ನಾನು ಅಲ್ಲಿಗೆ ಹೋದಾಗ ಜನವಸತಿ ಇದ್ದಿರಲಿಲ್ಲ. ಹಲವಾರು ಪ್ರಾಚೀನ ಗುಡಿ ಗೋಪುರಗಳು ಗೂಬೆಯ ಮನೆಗಳಾಗಿದ್ದವು. ಈಗ ಹಾಗಿಲ್ಲ. 100 ಸಿಂಧಿ ಕುಟುಂಬಗಳು ಅಲ್ಲಿ ಮನೆ ಮಾಡಿಕೊಂಡಿವೆ. ಅಂಬೇರದ ಬುಡದಲ್ಲಿ ಒಂದು ಪುಟ್ಟ ಕೆರೆಯ ನೋಟ ಸುಂದರವಾದ ನೋಟ. ಸುತ್ತಲಿನ ಮರಗಳಲ್ಲಿ ಎಳೆ ಹಸುರು ತಳಿರುಗಳು ಚಿಗುರಿತು ಮರಗಳು ಹಚ್ಚಗೆ ಕಾಣಿಸುತ್ತಿದ್ದುವು. ಕೆರೆಯ ಮಗ್ಗುಲಿನಿಂದ ಮುಂದುವರಿದರೆ ಸುಂದರ ಉದ್ಯಾನವನವೊಂದು ಕಾಣಸಿಗುತ್ತದೆ.
ಬಳಿಯಲ್ಲೇ ಕೆಂಪು ಕಲ್ಲಿನ ಹಳೆಯ ಕಾಲದ ಕೆಲವೊಂದು ಸುಂದರ ಪ್ರತಿಮೆಗಳಿವೆ. ಪ್ರಾಚೀನ ರಜಪೂತ ಕೆತ್ತನೆಯ ಸರಳತೆ, ವೈಖರಿ, ಭವ್ಯತೆಗಳೆಲ್ಲ ಕಾಣಿಸುತ್ತವೆ. ಉದ್ಯಾನವನ್ನು ಹಾಯ್ದು ದಿಟ್ಟಿಯ ಬಾಗಿಲೊಂದನ್ನು ದಾಟಿ ಕೋಟೆಯ ದಾರಿಯನ್ನು ಏರಿ ಹೋಗಬೇಕು. ಏರುತ್ತಾ ಹೋದಂತೆ ಕೆಳಗಿನ ನೋಟ ರಮಣೀಯವಾಗುತ್ತಾ ಹೋಗುವುದು. ನಾವು ಅವಸರವಾಗಿ ಕೋಟೆಯನ್ನು ಸೇರಿದೆವು. ಕೋಟೆಯ ಒಳಗೆ ಅರಮನೆ, ಅರಮನೆಗೆ ಸಂಬಂಧಿಸಿದ ಸಭಾಂಗಣ, ದೇವಾಲಯ ಮೊದಲಾದವನ್ನು ಅಲ್ಲಿ 2-3 ಅಂತಸ್ತುಗಳಲ್ಲಿ ರಚಿಸಿದ್ದಾರೆ. ಮಕ್ಕಳೇ, ಈವರೆಗೆ ಇಷ್ಟು ಈ ಒಂದು ಪಾಠ ಭಾಗದ ಇಷ್ಟು ಭಾಗ ಇರಲಿ. ಮುಂದಿನ ಭಾಗವನ್ನು ಮುಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡೋಣ ಮಕ್ಕಳೇ. ಇಲ್ಲಿ ಹೇಳ್ತಾರೆ, ಲೇಖಕರು ಜಯಪುರ ನನ್ನ ಪಾಲಿಗೆ ಗೊತ್ತಾಗಿರ್ಲಿಲ್ಲ. ಅಂದ್ರೆ ಲೇಖಕರಾಗಿರ್ತಕ್ಕಂಥ ಶಿವರಾಮ ಕಾರಂತರು ರಾಜಸ್ಥಾನದ ಜಯಪುರಕ್ಕೆ ಹಾಗೆ ಮೊದಲಿಗೆ ಹೋಗಿರ್ಲಿಲ್ಲ. ಈ ಹಿಂದೆನೂ ಅವರು ಹೋಗಿದ್ರು. ಅದರಿಂದ ಹೇಳ್ತಾರೆ, ಜಯಪುರ ನನ್ನ ಪಾಲಿಗೆ ಗೊತ್ತಾಗಿರ್ಲಿಲ್ಲ. 15 ವರ್ಷಗಳ ಹಿಂದೊಮ್ಮೆ ಹೋಗಿತ್ತು. ಸುಮಾರು 15 ವರ್ಷಗಳ ಹಿಂದೆಯೇ ಜಯಪುರವನ್ನ ಭೇಟಿ ನೀಡಿದ್ರು ಜಯಪುರಕ್ಕೆ. ಈ ಬಾರಿ ಇವರ ಸ್ನೇಹಿತರಾಗಿರ್ತಕ್ಕಂಥ ಶ್ರೀಪತಿಯವರ ಜೊತೆಯಲ್ಲಿ ಜಯಪುರಕ್ಕೆ ಹೋಗಿದ್ದಾರೆ ಮಕ್ಕಳೇ. ಅವರ ಸ್ನೇಹಿತರ ಹೆಸರೇನು? ಶ್ರೀಪತಿ ಅಂತಕ್ಕಂಥ ಸ್ನೇಹಿತರ ಜೊತೆಯಲ್ಲಿ ಲೇಖಕರು ಜಯಪುರಕ್ಕೆ ಪ್ರವಾಸ ಹೋಗಿದ್ದಾರೆ. ಯಾವುದರಲ್ಲಿ ಹೋಗಿದ್ದಾರೆ? ರೈಲಿನಲ್ಲಿ ಹೋಗಿದ್ದಾರೆ ಮಕ್ಕಳೇ. ಅವರು ಜಯಪುರವನ್ನ ತಲುಪಿದಾಗ ಬೆಳಗ್ಗೆ 11 ಗಂಟೆ ಆಗಿದೆ. ಇವರ ಸ್ನೇಹಿತರಾಗಿರ್ತಕ್ಕಂಥ ರೈಗಳು ಯಾರೋ? ರೈ ಅಂತಕ್ಕಂಥವರು. ರೈಗಳು ಶಿವರಾಮ ಕಾರಂತರ ಸ್ನೇಹಿತರು ಮಕ್ಕಳೇ. ಅವರು ಜಯಪುರದಲ್ಲೇ ವಾಸ ಮಾಡ್ತಾ ಇದ್ದಾರೆ. ಅವರು ಇವರಿಗೋಸ್ಕರ ರೈಲ್ವೆ ನಿಲ್ದಾಣದಲ್ಲಿ ಕಾದ್ಕೊಂಡು ನಿಂತಿದ್ದಾರೆ. ನಮ್ಮನ್ನು ಊರ ಹೊರಗಿನ ಅವರ ಮನೆಗೆ ಕರೆದುಕೊಂಡು ಹೋದರು. ಆ ನಂತರ ಇವರೇನ್ ಮಾಡಿದ್ರು? ಶಿವರಾಮ ಕಾರಂತರು ಅವರ ಸ್ನೇಹಿತರಾಗಿರ್ತಕ್ಕಂಥ ಶ್ರೀಪತಿಗಳು ಜಯಪುರವನ್ನು ತಲುಪಿದ ನಂತರ ರೈಲ್ವೆ ನಿಲ್ದಾಣದಲ್ಲಿ ಇವರಿಗೋಸ್ಕರ ಕಾದಂತಹ ರೈಗಳು ತಮ್ಮ ಸ್ನೇಹಿತರನ್ನ ತಮ್ಮ ಮನೆಗೆ, ಊರಿನ ಹೊರಭಾಗದಲ್ಲಿರ್ತಕ್ಕಂಥ ತಮ್ಮ ಮನೆಗೆ ಕರೆದುಕೊಂಡು ಹೋದ್ರು. ಹಾಗೆಯೇ ಅವರ ಮನೆ ಹೇಗಿದೆ? ರೈಗಳ ಮನೆ ಅಂದ್ರೆ ರಾಜಸ್ಥಾನ ಅಂದ್ರೆ ಮರುಭೂಮಿ ಅಲ್ವಾ? ಆ ಮರುಭೂಮಿ ಆಗಿದ್ದರಿಂದಾಗಿ ಮರಳೇ ತುಂಬಾ ಇದೆ. ಅವರ ಮನೆಯ ಸುತ್ತ 4 ಭಾಗದಲ್ಲೂ ಸಹ ಉಸುಕು ತುಂಬಿದ್ದಂತಹ ಮರಳು. ಉಸುಕು ಅಂದ್ರೆ ಮರಳು ಅಥವಾ ಉಸುಕು ಮಕ್ಕಳೇ. ಆ ಉಸುಕು ತುಂಬಿದ್ದಂತಹ ಮರಳು. ಹಾಗೆಯೇ ಅವರ ಮನೆ ಇತ್ತು. ಮಧ್ಯಾಹ್ನದ ವೇಳೆ ಆಗಿದ್ದರಿಂದಾಗಿ ಸ್ನಾನಕ್ಕೆ ಬಿಸಿ ನೀರನ್ನ ಕಾಯಿಸ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ. ಯಾಕೆ? ಮರಳುಗಾಡು ಅಲ್ವಾ? ವಿಪರೀತವಾಗಿರ್ತಕ್ಕಂಥ ಬಿಸಿಲು ಮಕ್ಕಳು. ಅದರಿಂದಾಗಿ ನಲ್ಲಿಯ ನೀರು ಬಿಸಿಯಾಗಿಯೇ ಬರ್ತಾ ಇತ್ತು. ಶಿವರಾಮ ಕಾರಂತರಿಗೆ ಬಿಸಿ ನೀರು ಸ್ನಾನ ಮಾಡತಕ್ಕಂಥ ಅಭ್ಯಾಸ ಇತ್ತು. ಆದರೆ ಶಿವರಾಮ ಕಾರಂತರ ಸ್ನೇಹಿತರಾಗಿರ್ತಕ್ಕಂಥ ಶ್ರೀಪತಿಗಳಿಗೆ ತಣ್ಣೀರು ಸ್ನಾನ ಮಾಡಿ ರೂಢಿ. ಅದರಿಂದಾಗಿ ಅವ್ರೇನ್ ಮಾಡಿದ್ರು? ನಲ್ಲಿಯಿಂದ ಬಂದಂತಹ ಬಿಸಿ ನೀರನ್ನ ಕಾಯಿಸಿಕೊಂಡು ತಣ್ಣಗೆ ಮಾಡಿ ಆ ನಂತರ ಅವರು ಸ್ನಾನ ಮಾಡ್ತಾರೆ ಮಕ್ಕಳೇ. ಹಾಗೆಯೇ ಅವರು ಊಟವನ್ನ ಮಾಡ್ತಾರೆ. ಅದಾದ ನಂತರ 1-2 ತಾಸು ವಿಶ್ರಾಂತಿ ಪಡ್ಕೊಳ್ತಾರೆ. ವಿಶ್ರಾಂತಿ ಪಡ್ಕೊಂಡ ನಂತರ ಜಯಪುರದ ಭೇಟಿ. ಅವರ ಮೊದಲನೆಯ ಕಾರ್ಯಕ್ರಮ ಏನು ಅಂದ್ರೆ ಅಂಬೇರಕ್ಕೆ ಹೋಗ್ತಕ್ಕಂಥದ್ದು. ಏನು ಅಂಬೇರ ಅಂದ್ರೆ ಜಯಪುರದ ಪೂರ್ವದ ರಾಜಧಾನಿ. ಹೇಳ್ತಾರೆ ನೋಡಿ, ಅಂಬೇರಕ್ಕೆ ಹೋಗ್ತಕ್ಕಂಥ ಇವರ ಒಂದು ಮೊದಲ ಕೆಲಸ ಆಗಿತ್ತು. ಊರ ಹೊರಗಿರುವ ನಮ್ಮ ಮಿತ್ರ ರೈಗಳಿಗೆ ಅಂಬೇರಕ್ಕೂ ಜಯಪುರಕ್ಕೂ ಮಧ್ಯೆ ಆ ಒಂದು ಬಸ್ ಓಡಾಡುತ್ತೆ, ಸಿಟಿ ಬಸ್ ಓಡಾಡುತ್ತೆ ಅಂತಕ್ಕಂಥದ್ದು ಗೊತ್ತಿಲ್ಲ ಪಾಪ ಅವರಿಗೆ. ಅದರಿಂದ ಇವ್ರೇನ್ ಮಾಡ್ತಾರೆ? ಟಾಗಾವನ್ನ ಮಾಡ್ಕೊಂಡು, ಟಾಗಾ ಅಂದ್ರೆ ಕುದುರೆ ಗಾಡಿ ಮಾಡ್ಕೊಂಡು ಅವ್ರು ಏನ್ ಮಾಡ್ತಾರೆ? ಅಂಬೇರಕ್ಕೆ ಹೋಗ್ತಾರೆ. ಆಗ ಅಂಬೇರಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಜಯಪುರದ ಒಂದು ಬೀದಿಗಳ ಪರಿಚಯವನ್ನ ಮಾಡ್ಕೊಳ್ತಾರೆ ಮಕ್ಕಳಲ್ಲಿ. ಅಂದ್ರೆ ಜಯಪುರದ ಊರಿನ ಒಂದು ಸೌಂದರ್ಯವನ್ನು ನೋಡ್ತಾರೋ. ಹೇಗಿತ್ತು? ಜಯಪುರದ ಮುಖ್ಯ ಬೀದಿಗಳು ನನ್ನ ಮನಸ್ಸಿನ ಮೇಲೆ ತುಂಬಾ ಪರಿಣಾಮವನ್ನು ಬೀರಿದವು. 1 ಶತಮಾನದ ಹಿಂದೆ ಆ ನಗರದ ಬೀದಿಗಳು ನಿರ್ಮಾಣವಾಗಿದ್ದರೂ ಬಹಳ ಅಗಲವಾದ ಬೀದಿಗಳು ಮಕ್ಕಳೇ. ಆ ಟಾಂಗಾದಲ್ಲಿ ಜಯಪುರದಿಂದ ಅಂಬೇರಕ್ಕೆ ಹೋಗ್ತಕ್ಕಂಥ ಮಾರ್ಗದಲ್ಲಿ ಜಯಪುರದ ನಗರದ ಚಿತ್ರಣವನ್ನ ತಿಳಿಸಿಕೊಡ್ತಾರೆ ಲೇಖಕರು.
ನೂರಾರು ವರ್ಷಗಳ ಹಿಂದೆಯೇ ಆ ರಾಜ ಮಹಾರಾಜರುಗಳು ಆಳ್ವಿಕೆ ಮಾಡಿದಂತಹ ಒಂದು ಸ್ಥಳವನ್ನ, ಆ ಒಂದು ಬೀದಿಗಳು ಹೇಗಿದ್ದು, ವಿಶಾಲವಾಗಿರ್ತಕ್ಕಂಥ ಬೀದಿಗಳು, ಅಷ್ಟು ಅಚ್ಚುಕಟ್ಟಾಗಿ ನಗರ ಯೋಜನೆಯನ್ನ ನಿರ್ಮಾಣ ಮಾಡಿದಂತಹ ಶ್ರೇಯಸ್ಸು ಆ ರಾಜ ಮಹಾರಾಜರುಗಳಿಗೆ ಸಲ್ಲುತ್ತೆ ಮಕ್ಕಳೇ ಅಲ್ವಾ. ಈಗ ನಾವು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಮೈಸೂರಿಗೆ ನಾವು ಹೋದ್ರೆ, ಮೈಸೂರಿನಲ್ಲಿರ್ತಕ್ಕಂಥ ಪ್ರತಿಯೊಂದು ಬೀದಿಗಳು ಸಹ ಹೇಗಿದೆ, ವಿಶಾಲವಾಗಿರ್ತಕ್ಕಂಥ ಒಂದು ಬೀದಿಗಳು. ಹಾಗೆ ರಾಜಸ್ಥಾನದಲ್ಲೂ ಜಯಪುರದಲ್ಲೂ ಸಹ ಆ ರಾಜ ಮಹಾರಾಜರುಗಳು ಶತಮಾನಗಳಷ್ಟು ಹಿಂದೆಯೇ ನಗರ ರಚನೆಯಲ್ಲಿ ನೈಪುಣ್ಯತೆಯನ್ನ ಹೊಂದಿದ್ರು ಮಕ್ಕಳೇ. ಹಾಗೆ ಬಹುದೂರದಿಂದ ಕಾಣಿಸುವ ಅಂಗಡಿ ಮನೆಗಳ ದೇಶಿ ವಾಸ್ತು ರಚನೆ ಚೆನ್ನಾಗಿ ಶೋಭಿಸುತ್ತದೆ. ಅಂದ್ರೆ ಬಹಳ ದೂರದಿಂದಲೇ ನೋಡಿದ್ರು ಸಹ ಆ ಜಯಪುರದ ಅಂಗಡಿಗಳು, ಮನೆಗಳ ಒಂದು ವಾಸ್ತುಶಿಲ್ಪ ರಚನೆ, ದೇಶೀಯ ವಾಸ್ತುಶಿಲ್ಪ ರಚನೆ. ದೇಶೀಯ ಅಂದ್ರೆ ಮಕ್ಕಳೇ, ದೇಶದೊಳಗಿನ ಆ ಒಂದು ಪ್ರಾಂತ್ಯದ ಅವರ ಒಂದು ಸಂಸ್ಕೃತಿಯ ಪ್ರತೀಕವಾಗಿ ಕಟ್ಟಿರುವಂತ ಕಟ್ಟಡಗಳು, ಮನೆ ಅಥವಾ ಅಂಗಡಿಗಳು ಅಲ್ವಾ. ಅವೆಲ್ಲವೂ ಸಹ ಹೇಗಿದೆ, ಒಂದೇ ಸಾಲಾಗಿ ಜೋಡಿಸಿರ್ತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಒಂದೊಂದು ಮನೆಯೂ ಒಂದೊಂದು ಶೈಲಿಯದು, ಒಂದೊಂದು ದೇಶದ್ದು ಆಗಿ ಕಾಣಿಸುವುದಿಲ್ಲ. ಅಂದ್ರೆ ಇರ್ತಕ್ಕಂಥ ಒಂದು ಪ್ರತಿಯೊಂದು ಮನೆ ಆಗಿರ್ಬೋದು, ಇಲ್ಲಿ ಅಂಗಡಿ ಮುಗ್ಗಟ್ಟುಗಳಾಗಿರ್ಬೋದು, ಎಲ್ಲವೂ ಸಹ ಒಂದೇ ರೀತಿಯ ಶೈಲಿನಲ್ಲಿ ಕಾಣಿಸ್ತಾ ಇದೆ. ಆದುದರಿಂದಲೇ ನನಗೆ ಅವುಗಳ ಮೇಲೆ ಮೋಹ. ಅದರಿಂದಾಗಿ ಶಿವರಾಮ ಕಾರಂತರಿಗೆ ಅವುಗಳ ಮೇಲೆ ತುಂಬಾ ಪ್ರೀತಿ. ಅವುಗಳಂದ್ರೇನು, ಆ ಜಯಪುರದ ಒಂದು ನಗರ, ಆ ಜೊತೆಗೆ ಆ ಒಂದು ದೇಶೀಯ ರಾಜರುಗಳು ನಿರ್ಮಾಣ ಮಾಡಿ ಹೋಗಿರ್ತಕ್ಕಂಥ ದೇಶೀಯ ವಾಸ್ತುಶಿಲ್ಪ ರಚನೆಯ ಕಟ್ಟಡಗಳು. ಹಾಗೆಯೇ ಇಲ್ಲಿನ ಮುಖ್ಯ ಬೀದಿಗಳು ಸಂಧಿಸುವಲ್ಲಿ ಸುಂದರವಾದ ಚೌಕಗಳಿವೆ. ಅಂದ್ರೆ ಪ್ರಮುಖವಾಗಿರ್ತಕ್ಕಂಥ ಬೀದಿಗಳು ಸಂಧಿಸುವಂತಹ ಒಂದು ಸ್ಥಳದಲ್ಲಿ ಚೌಕಗಳು, ಸರ್ಕಲ್ ಅಂತ ಕರಿತೀವಲ್ಲ ಮಕ್ಕಳೇ, ಆ ಚೌಕಗಳಿವೆ. ಕೆಲವೊಂದು ಕಡೆಗಳಲ್ಲಿ ಭವ್ಯವಾದ ಮಹಾದ್ವಾರಗಳಿವೆ, ಕೆಲವೊಂದು ಭಾಗದಲ್ಲಿ ಭವ್ಯವಾಗಿರ್ತಕ್ಕಂಥ ಎತ್ತರನೆಯ ಒಂದು ಮಹಾದ್ವಾರಗಳನ್ನ ಕಾಣ್ತೇವೆ. ಹಾಗೆಯೇ ಅಲ್ಲದೆ ಜಯಪುರ ಬಣ್ಣಗಾರರ ತವರು. ಈ ಜಯಪುರ ಅಂತಕ್ಕಂಥ ನಗರ ಬಣ್ಣಗಾರರ ತವರೂರು ಅಂತಕ್ಕಂಥ ವಿಚಾರವನ್ನ ತಿಳಿಸ್ತಾರೆ. ಯಾಕೆ ಈ ಮಾತನ್ನ ಹೇಳ್ತಾರೆ ಅಂದ್ರೆ, ಬಣ್ಣ ಹಾಕುವಂತ ಕುಶಲಿಗರು ಆ ಊರಲ್ಲಿ ಬಹಳ ಮಂದಿ ಇದ್ದಾರೆ. ಅಂದ್ರೆ ಬಣ್ಣ ಹಾಕ್ತಕ್ಕಂಥ, ಅಂದ್ರೆ ವಸ್ತ್ರಗಳಿಗೆ ಬಟ್ಟೆ ತಯಾರು ಮಾಡ್ತಕ್ಕಂಥ, ಬಟ್ಟೆಗಳಿಗೆ ಬಣ್ಣ ಹಾಕ್ತಕ್ಕಂಥ ಕರಕುಶಲ ಕಾರ್ಮಿಕರು ಅಲ್ಲಿ ಇದ್ದಾರೆ ಮಕ್ಕಳೇ. ಬಣ್ಣದ ಮೋಹವಿರುವ ಬಹಳ ಜನರೂ ಸಹ ಇದ್ದಾರೆ. ಗಿಡ ಮರಗಳಿಲ್ಲದ ಸ್ಥಳದಲ್ಲಿ ವಾಸಿಸುವ ಜನರಿಗೆ ಕಣ್ಣಿನ ತಣಿವು ಹೇಗೆ ಬರಬೇಕು ಅಂದ್ರೆ, ಆ ಒಂದು ರಾಜಸ್ಥಾನ ಮರುಭೂಮಿಯ ಪ್ರದೇಶ, ಮರುಭೂಮಿಯೇ ಆಗಿರುವುದರಿಂದಾಗಿ ಅದು ಗಿಡ ಮರಗಳು ತೀರಾ ವಿರಳ. ಅದರಿಂದಾಗಿ ಗಿಡ ಮರಗಳೇ ಇಲ್ಲದೆ ಇರತಕ್ಕಂಥ ಅಂತಹ ಜನಗಳಿಗೆ ಕಣ್ಣಿನ ತಣಿವು ಬರಬೇಕು ಅಂದ್ರೆ ಅವರು ಬಣ್ಣದಿಯಾಗಿರ್ತಕ್ಕಂಥ ಒಂದು ಕಡುಬಿನ ಬಣ್ಣವನ್ನ ಬಳಕೆ ಮಾಡ್ತಾರೆ. ಜೊತೆಯಲ್ಲಿ ಅಲ್ಲಿ ಇರ್ತಕ್ಕಂಥ ಹೆಂಗಸರು ಮತ್ತು ಗಂಡಸರು ಎಂತಹ ಬಣ್ಣದ ಒಂದು ಬಟ್ಟೆಗಳನ್ನು ಇಷ್ಟಪಡ್ತಾರೆ, ಎಂತ ಬಟ್ಟೆಗಳನ್ನ ಹಾಕ್ತಾರೆ ನೋಡಿ ಮಕ್ಕಳಲ್ಲಿ. ಹೆಂಗಸರು ರಂಗು ರಂಗಿನ ಲಂಗ, ಪೈಜಾಮ, ಸೀರೆ, ರವಿಕೆ, ಮೇಲುದೆ ತೊಡುವ ಅಭ್ಯಾಸದವರು. ಹೆಣ್ಣುಮಕ್ಕಳು ಏನಾಗ್ತಾರೆ, ಬಟ್ಟೆಗಳನ್ನ ಲಂಗ ಹಾಕ್ತಾರೆ, ಪೈಜಾಮ, ಸೀರೆ, ರವಿಕೆ ಹಾಗೂ ಮೇಲುದೆ. ಮೇಲುದೆ ಅಂದ್ರೆ ಮಕ್ಕಳೇ, ಮೇಲುದೆ ಅಂದ್ರೆ ಹೆಂಗಸರು ಮೈ ಮೇಲೆ ಹೊಡೆಯುವಂತಹ ವಸ್ತ್ರ, ಅದನ್ನು ಅವರು ಧರಿಸ್ತಾ ಇತ್ತು. ಹಾಗೆಯೇ ಅದರಲ್ಲೂ ಸಹ ಅವರು ಹಾಕುವಂತಹ ಧರಿಸುವಂತಹ ಬಟ್ಟೆಗಳಲ್ಲಿ ಕೆಂಪು, ಕಿತ್ತಳೆ, ಹಳದಿ ಬಣ್ಣದ ಬಟ್ಟೆಗಳೇ ಹೆಚ್ಚು. ಯಾಕೆ ಅಂದ್ರೆ ಜಯಪುರದ ಜನರಿಗೆ ಕೆಂಪು, ಕಿತ್ತಳೆ, ಹಳದಿ ಬಣ್ಣ ಅಂದ್ರೆ ಪಂಚಪ್ರಾಣ. ನಿತ್ಯವೂ ಸಹ ಅವರು ಹೋಳಿ ಹುಣ್ಣಿಮೆ ಮಾಡುವವರ ರೀತಿಯಲ್ಲಿ ಬಣ್ಣದ ಚೆಲ್ಲಾಟ ಅವರ ಬಟ್ಟೆಗಳಲ್ಲಿ ಎದ್ದು ಕಾಣುತ್ತೆ. ಅಂದ್ರೆ ರಂಗುರಂಗಾಗಿರ್ತಕ್ಕಂಥ ಬಟ್ಟೆಗಳನ್ನು ಅವರು ಧರಿಸ್ತಾರೆ. ಹಾಗೆ ಗಂಡಸರೂ ಸಹ ರಂಗುರಾಯರೇ ಅಂತ ಹೇಳ್ತಾರೆ. ಯಾಕೆ, ಅವರ ಪಂಚೆ ಅಂಗಿಗಳಲ್ಲಿ ರಂಗು ಕಾಣಿಸುತ್ತಿದ್ರೂ ಸಹ ಮುಂಡಾಸಿನ 30 ಮೊಳಗಳಲ್ಲಿ 300 ಬಣ್ಣಗಳನ್ನು ಮೆರೆಯಿಸುವುದು. ಅಂದ್ರೆ ಅವರ ಪಂಚೆ ಮತ್ತು ಅಂಗಿಗಳಲ್ಲಿ ಬಣ್ಣ ಕಾಣಿಸದೇ ಇದ್ರೂ ಸಹ ಅವರು ಧರಿಸುವಂತಹ ತಲೆಯ ಪೇಟ ಅಥವಾ ಮುಂಡಾಸಿನಲ್ಲಿ 30 ಮೊಳದ ಮುಂಡಾಸಿನಲ್ಲಿ 300 ಬಣ್ಣಗಳನ್ನ, ಅನೇಕ ರಂಗುರಂಗಾಗಿರ್ತಕ್ಕಂಥ ಬಣ್ಣಗಳನ್ನ ಹಾಕೊಳ್ತಾರೆ. ಅಂತಹ ಬಣ್ಣ ಬಣ್ಣದ ಮುಂಡಾಸಗಳನ್ನ ಅವರು ಧರಿಸ್ತಾರೆ. ಸುತ್ತಿನ ಅವರ ದೇಶಿ ಮುಂಡಾಸನ್ನು ಚೆನ್ನಾಗಿ ಹಿಡಿದುಕೊಂಡಾಗ ಬಲು ಗಂಭೀರವಾಗಿಯೇ ಕಾಣುತ್ತದೆ. ಅಂದ್ರೆ ಆ ಒಂದು ರಂಗಾಗಿರ್ತಕ್ಕಂಥ ದೇಶೀಯ ಮುಂಡಾಸನ್ನ ಬಿಗಿದುಕೊಂಡಂತಹ ಸಂದರ್ಭದಲ್ಲಿ ಬಹಳ ರಂಗಾಗಿ ಕಾಣಿಸ್ತಾರೆ, ಬಹಳ ಗಂಭೀರವಾಗಿ ಕಾಣಿಸ್ತಾರೆ ಮಕ್ಕಳೇ. ಆ ಮುಂಡಾಸಿನ ಒಂದು
ಚಿತ್ರ ಇದೆ, ಒಂದು ವಿಡಿಯೋ ಇದೆ, ಆ ವಿಡಿಯೋವನ್ನ ನೋಡಿ ಮಕ್ಕಳು. ಹಾಗೆ ಮಕ್ಕಳೇ, ನಾವು ನಗರವನ್ನು ಕಳೆದು ಸುಂದರವಾದ ರಸ್ತೆಗಳಲ್ಲಿ ಹಾದು ಉನ್ನತ ಬೆಟ್ಟಕ್ಕೆ ಅಭಿಮುಖವಾಗಿ ಹೊರಟೆವು. ಅದಾದ ನಂತರ ಇವರೇನ್ ಮಾಡ್ತಾರೆ, ನಗರವನ್ನ ಕಳೆದು ಸುಂದರವಾಗಿರ್ತಕ್ಕಂಥ ರಸ್ತೆಗಳಲ್ಲಿ ಹಾದು ಉನ್ನತ ಬೆಟ್ಟ, ಎತ್ತರವಾಗಿರ್ತಕ್ಕಂಥ ಬೆಟ್ಟಗಳ ಅಭಿಮುಖವಾಗಿ ಅವರು ಹೋಗ್ತಾ ಇದ್ದಾರೆ. ಒಂದು 4 ಮೈಲಿ ದೂರದಲ್ಲಿ ಅಂಬೇರದ ಬೆಟ್ಟ ಸಿಗ್ತಾ ಇದೆ. ಅಂಬೇರ ಜಯಪುರದ ಪೂರ್ವಕಾಲದ ರಾಜಧಾನಿ. ಅಂದ್ರೆ ಹಿಂದೆ ಜಯಪುರ, ಅಂಬೇರ ಅಂತಕ್ಕಂಥದ್ದು ಜಯಪುರದ ಪೂರ್ವಕಾಲದ ಹಿಂದಿನ ರಾಜಧಾನಿ ಅಂಬೇರ ಆಗಿತ್ತು ಮಕ್ಕಳು. ಹಾಗೆಯೇ ಅಲ್ಲಿ ಸಂಜೆ ಮತ್ತು ಮುಂಜಾನೆಗಳಲ್ಲಿ ಬೆಟ್ಟ ಗುಡ್ಡ ಕಣಿವೆಗಳು ಅಪೂರ್ವವಾಗಿರ್ತಕ್ಕಂಥ ಮೋಹಕತೆಯನ್ನ ಸೂಚಿಸುತ್ತೆ. ಅಂದ್ರೆ ಸೂರ್ಯನ ಬಿಸಿಲಿಗೆ ಆ ಒಂದು ಪೂರ್ವ ಬೆಟ್ಟ ಗುಡ್ಡ ಕಣಿವೆ ಪರ್ವತಗಳು ಒಂದು ರೀತಿಯ ಬಂಗಾರದ ಬಣ್ಣವನ್ನ ತಂದುಕೊಡ್ತದೆ. ಹಿಂದೆ ಅಲ್ಲಿ ಜನವಸತಿ ಇರಲಿಲ್ಲ, ಆದ್ರೆ ಈಗ ಏನಾಗಿದೆ, ನೂರಾರು ಸಿಂಧಿ ಕುಟುಂಬಗಳು ಆ ಅಂಬೇರ ಬೆಟ್ಟದಲ್ಲಿ ಮನೆ ಮಾಡಿಕೊಂಡಿದ್ದಾರೆ. ಜೊತೆಯಲ್ಲಿ ಇಲ್ಲಿ ಆ ಒಂದು ಸುತ್ತಲಿನ ಮರಗಳಲ್ಲಿ, ಅಂದ್ರೆ ಆ ಒಂದು ಜಯಪುರದ ಅಂಬೇರದ ಒಂದು ಬುಡದಲ್ಲಿ ಒಂದು ಪುಟ್ಟ ಅಂಬೇರ ಕೋಟೆಯ ಕೆಳಗಡೆ ಒಂದು ಪುಟ್ಟ ಕೆರೆ ಇದೆ. ಆ ಕೆರೆಯ ಸುತ್ತಲೂ ಸಹ ಬೆಳೆದಿರ್ತಕ್ಕಂಥ ಗಿಡ ಮರಗಳು ಹಚ್ಚ ಹಸಿರಿನಿಂದ ಕಂಗೊಳಿಸ್ತವೆ ಮಕ್ಕಳೇ. ಹಾಗೆಯೇ ಅದರ ಸಮೀಪದಲ್ಲೇ ಕೆರೆಯ ಮಗ್ಗಲಿನಲ್ಲಿ ಒಂದು ಸುಂದರವಾಗಿರ್ತಕ್ಕಂಥ ಉದ್ಯಾನ ಇದೆ. ಬಳಿಯಲ್ಲೇ ಕೆಂಪು ಕಲ್ಲಿನ ಹಳೆಯ ಕಾಲದ ಕೆಲವೊಂದು ಸುಂದರ ಪ್ರತಿಮೆಗಳಿವೆ. ಅಲ್ಲೇ ಬಳಿ ಹತ್ತಿರದಲ್ಲೇ ಕೆಲವೊಂದು ಕೆಂಪು ಒಂದು ಬಣ್ಣದ ಒಂದು ಸುಂದರವಾಗಿರ್ತಕ್ಕಂಥ ಕೆಂಪು ಕಲ್ಲಿನಲ್ಲಿ ರಚನೆ ಮಾಡಿರ್ತಕ್ಕಂಥ ಪ್ರತಿಮೆಗಳನ್ನ ಕಾಣ್ತಾರೆ. ಜೊತೆಯಲ್ಲಿ ಪ್ರಾಚೀನ ರಜಪೂತ ಕೆತ್ತನೆಯ ಸರಳತೆ, ವೈಖರಿ, ಭವ್ಯತೆಗಳೆಲ್ಲ ಕಾಣಿಸ್ತವೆ. ಅರಮನೆ ಅಲ್ವಾ, ಅರಮನೆ ರಾಜ ಮಹಾರಾಜರುಗಳು ಆಳಿ ಹೋದಂತಹ ಒಂದು ಸುಂದರವಾಗಿರ್ತಕ್ಕಂಥ ಸ್ಥಳ ಆಗಿರೋದ್ರಿಂದಾಗಿ ಅನೇಕ ಶಿಲಾ ಪ್ರತಿಮೆಗಳು ಅವೆಲ್ಲವೂ ಸಹ ನಾವಿಲ್ಲಿ ಕಾಣ್ತೀವಿ. ನಾವು ಮೈಸೂರಿಗೆ ಹೋದಂತ ಸಂದರ್ಭದಲ್ಲಿ ಮಕ್ಕಳೇ, ಮೈಸೂರು ಅರಮನೆಯನ್ನು ನೋಡಿದಾಗ ಅದ್ಭುತವಾಗಿರ್ತಕ್ಕಂಥ ಅರಮನೆ ಅಲ್ವಾ. ಆ ಅರಮನೆಯ ಒಳಗಡೆ ಪ್ರವೇಶ ಮಾಡಿದಾಗ ಆ ರಾಜ ಮಹಾರಾಜರುಗಳು ಕೆತ್ತಿಸಲ್ಪಟ್ಟಂತ ಅನೇಕ ಒಂದು ಕಟ್ಟಡಗಳು ಅಲ್ವಾ, ಆ ಸುಂದರವಾಗಿರ್ತಕ್ಕಂಥ ಒಂದು ಕಂಬಗಳಿಂದ ಹಿಡಿದು ಆ ನವರಂಗ ಆಗಿರ್ಬೋದು, ಪ್ರತಿಯೊಂದು ಸಹ ಕಣ್ಣಿಗೆ ಮೋಹಕತೆಯನ್ನ ಉಂಟು ಮಾಡುತ್ತೆ. ಹಾಗೆಯೇ ಅಂತಹ ಮೋಹಕತೆಯನ್ನ ಇಲ್ಲಿ ಇವರು ಅಂಬೇರ ಬೆಟ್ಟದಲ್ಲಿ ಇವರು ನೋಡ್ತಾ ಇದ್ದಾರೆ. ಹಾಗೆಯೇ ಇವರು ಅವಸರವಾಗಿ ಕೋಟೆಯನ್ನ ಸೇರ್ತಾರೆ. ಕೋಟೆಯ ಒಳಗೆ ಅರಮನೆ, ಅರಮನೆಗೆ ಸಂಬಂಧಿಸಿದ ಪ್ರಭಾಂಗಣ, ದೇವಾಲಯ ಮೊದಲಾದವನ್ನು 2-3 ಅಂತಸ್ತುಗಳಲ್ಲಿ ಕಟ್ಟಿದ್ದಾರೆ. ಆ ಕೋಟೆ ಒಳಗಡೆ ಏನಿದೆ ಮಕ್ಕಳೇ, ಅರಮನೆ ಇದೆ. ಅಂಬೇರಾದ ಒಂದು ಅರಮನೆ ಇದೆ, ರಾಜ ಮಹಾರಾಜರು ಆಳಿ ಹೋದಂತಹ ಅರಮನೆ ಇದೆ. ಆ ಅರಮನೆಯ ಜೊತೆಯಲ್ಲಿ 2-3 ಅಂತಸ್ತುಗಳಲ್ಲಿ ಸಭಾಂಗಣ ಇದೆ, ಅರಮನೆಯಲ್ಲಿ ದೇವಸ್ಥಾನ ಇದೆ. ಅವೆಲ್ಲವನ್ನೂ ಸಹ ಇವರು ನೋಡ್ತಾ ಇದ್ದಾರೆ. ಯಾವ ದೇವಸ್ಥಾನವನ್ನು ನೋಡಿದ್ರು, ಆ ಅಂಬೇರ ಬೆಟ್ಟದ ಆ ಅರಮನೆಯ ವೈಶಿಷ್ಟ್ಯತೆ ಏನು ಅಂತಕ್ಕಂಥ ವಿಚಾರವನ್ನು ಮಕ್ಕಳೇ ಮುಂದಿನ ತರಗತಿಯಲ್ಲಿ ನಾವು ಅಭ್ಯಾಸ ಮಾಡೋಣ ಮಕ್ಕಳೇ. ಅರ್ಥ ಆಯ್ತಾ ಮಕ್ಕಳೇ ಪಾಠ? ಹಾ ಮಕ್ಕಳೇ, ಈಗ ಮಕ್ಕಳೇ ಈ ಒಂದು ಪಾಠ ಭಾಗದಲ್ಲಿ ರೈಗಳ ಮನೆ ಎಂಥ ಪ್ರದೇಶದಲ್ಲಿತ್ತು? ಯಾವ ಪ್ರದೇಶದಲ್ಲಿತ್ತು ರೈಗಳ ಮನೆ? ಮರುಭೂಮಿ, ಸುತ್ತಲೂ ಮರಳು ಹರಡಿದಂತಹ ಮರುಭೂಮಿ ಪ್ರದೇಶದಲ್ಲಿತ್ತು ಅಲ್ವಾ. ಲೇಖಕರಿಗೆ ಜಯಪುರದ ಮನೆಗಳ ಮೇಲೆ ಮೋಹ ಬೇಕೆ? ಯಾಕೆ ಲೇಖಕರಿಗೆ ಜಯಪುರದ ಮನೆಗಳ ಮೇಲೆ ಮೋಹ ತುಂಬಾ? ಪ್ರತಿಯೊಂದು ಮನೆಯೂ ಸಹ ದೇಶೀಯ ವಾಸ್ತುಶಿಲ್ಪ ರಚನೆಯಿಂದ ಕೂಡಿದ್ದುದರಿಂದಾಗಿ ಅವುಗಳ ಮೇಲೆ ಮೋಹ. ಜಯಪುರದ ಜನರಿಗೆ ಯಾವ ಯಾವ ಬಣ್ಣಗಳು ಇಷ್ಟ ಮಕ್ಕಳೇ? ಯಾವ್ಯಾವ ಬಣ್ಣಗಳು ಇಷ್ಟ ಜಯಪುರದ ಜನರಿಗೆ? ಕೆಂಪು, ಕಿತ್ತಳೆ, ಹಳದಿ ಬಣ್ಣಗಳು ಇಷ್ಟ. ಹಾ ಮಕ್ಕಳೇ, ಇಲ್ಲಿ ನೋಡಿ ಮಕ್ಕಳೇ, ಜಯಪುರದ ಪೂರ್ವದ ರಾಜಧಾನಿ ಯಾವುದು? ಜಯಪುರದ ಪೂರ್ವದ ರಾಜಧಾನಿ ಯಾವುದು ಮಕ್ಕಳೇ? ಯಾವುದು? ಜಯಪುರದ ಪೂರ್ವದ ರಾಜಧಾನಿ ಅಂಬೇರ ಅಲ್ವಾ. ಹಾ ಮಕ್ಕಳೇ, ಹೀಗೆ ಈ ಒಂದು ಪಾಠ ಭಾಗವನ್ನು ನೀವು ಇವತ್ತಿನ ದಿನದ ಪಾಠ ಭಾಗವನ್ನ ಇವತ್ತೇ ಅಭ್ಯಾಸ ಮಾಡಬೇಕು ಮಕ್ಕಳೇ. ಆಯ್ತಾ ಮಕ್ಕಳೇ? ಮಕ್ಕಳೇ, ಈ ಬೆಳಕಿನ ತಾಣ ಜಯಪುರ ಪಾಠದ ಬಗ್ಗೆ, ಈ ಪಾಠವನ್ನ ಕುರಿತಾಗಿರ್ತಕ್ಕಂಥ ಒಂದು ವಿಡಿಯೋ ಇದೆ ಮಕ್ಕಳೇ. ಆ ವಿಡಿಯೋವನ್ನ ನಾವೆಲ್ಲರೂ ಸಹ ನೋಡೋಣ ಬನ್ನಿ ಮಕ್ಕಳೇ. ಶಿವರಾಮ್ ಕಾರಂತರು ಕನ್ನಡ ಸಾಹಿತ್ಯದ ಸಾರ್ವಭೌಮ.
ಅವರದ್ದು ಸರ್ವೇ ಜೀವ ಸುಖಿನೋ ಭವಂತು ಸಿದ್ಧಾಂತ. ವಿಶ್ವ ಜೀವ ಸಿದ್ಧಾಂತವನ್ನ ಸಾರಿದವರು ಕಾರಂತರು. ಬದುಕಿನುದ್ದಕ್ಕೂ ಏಕಾಂಗಿಯಾಗಿ ಹೋರಾಡುತ್ತಲೇ ಬರೆಯುತ್ತಲೇ ಬಂದ ಕಾರಂತರದ್ದು ದಣಿವರಿಯದ ದುಡಿತ. ಅವರ ಬದುಕಿನ ಪುಟದಿಂದ ಹೆಕ್ಕಿ ತೆಗೆದ ಒಂದಿಷ್ಟು ಚಿತ್ರಣ ಇಲ್ಲಿದೆ. ಸರ್ಕಾರಿ ಶಾಲೆಯಲ್ಲಿ ಹೈಸ್ಕೂಲ್ ವಿದ್ಯಾಭ್ಯಾಸ ಮುಗಿಯುವ ವೇಳೆಗೆ ಕಾರಂತರಿಗೆ ಮಡಿ ಮೈಲಿಗೆ ಸಾಕಾಗಿತ್ತು. ಮನಸ್ಸು ಅವೆಲ್ಲವುಗಳಿಂದ ಬಿಡುಗಡೆಗೊಳಿಸಿತ್ತು. 1920ರಲ್ಲಿ ಎಸ್ಎಸ್ಎಲ್ಸಿ ಮುಗಿಸಿದ ಕಾರಂತರು ಮಂಗಳೂರು ಸರ್ಕಾರಿ ಕಾಲೇಜು ಸೇರಿದ್ರು. 1921ರಲ್ಲಿ ಮಹಾತ್ಮ ಗಾಂಧೀಜಿಯವರ ಅಸಹಕಾರ ಚಳುವಳಿಗೆ ಹೋಗೊಟ್ಟು ಓದು ನಿಲ್ಲಿಸಿ ಚಳುವಳಿಗೆ ಧುಮುಕಿದ್ರು. ಉಂಟು ಇವತ್ತು ಅದರಲ್ಲಿ ಎಷ್ಟೋ ಲೇಯರ್ಸ್ ಕಿತ್ತೋಗಿದೆ, ಪ್ರಿಸರ್ವ್ ಮಾಡಿದ್ದಾರೋ ಯಾರೂ ಏನು ಅದರ ಜಾಗ್ರತೆ ತಗೊಂಡಿಲ್ಲ. ದಿನೇ ದಿನೇ ಕೆಲವು ದಿವಸದ ನಂತರ ಅದು ಹೊರಟೇ ಹೋಗ್ತದೆ, ಆ ಸ್ಥಿತಿಯಲ್ಲಿದೆ. ಅಂತೂ ನನಗೆ ನಾನು ತಕೊಂಡದ್ರಿಂದ ಆ ಬಾಲ ಪ್ರಪಂಚದಲ್ಲಿ ಅದನ್ನು ಸೇರಿಸಿದ್ದು ನೆಪಕ್ಕೆ ಸೇರಿಸಿದ್ರಿಂದ ಅದೇ ಸ್ಟಡಿ ಮುಂದೆ ಕಂಟಿನ್ಯೂ ಮಾಡಿದ್ರಿಂದ ಹೊರಗೆ ಪ್ರವಾಸ ಮಾಡಿದಾಗ ಇಲ್ಲಿ ಏನು ಉಂಟು ಅಂತ ಅದು ಕೇಳಿದ್ರಿಂದ ನಾನು ಇದನ್ನು ಮಾಡ್ತಾ ಹೋಗಿ ಬಂದೆ. ಇಲ್ದಿದ್ರೆ ಅದು ಸಾಧ್ಯ ಆಗೋದಿಲ್ಲ. ಆ ಕೆಲಸ ನಮ್ಮವ್ರು ಏನು ಚೆನ್ನಾಗಿ ಮಾಡಿದ್ದೆಲ್ಲ ಈಗಲೂ ಮಾಡ್ತಾ ಇದ್ದಾರೆ. ಬೆಡಗಿನ ತಾಣ ಜಯಪುರ. ಜಯಪುರದಲ್ಲಿ ಗಂಡಸರು, ಹೆಂಗಸರು, ಮಕ್ಕಳು ಎಲ್ಲರೂ ಕೂಡ ಬಣ್ಣ ಬಣ್ಣದ ಉಡುಗೆಗಳನ್ನ ಧರಿಸ್ತಾರೆ. ಗಂಡಸರ ಅಂಗಿ ಪಂಚೆಗಳಲ್ಲಿ ಬಣ್ಣ ಇಲ್ಲದೆ ಇದ್ರೂ ಅವರ ಮುಂಡಾಸಿನಲ್ಲಿ ಬಣ್ಣ ಬಣ್ಣದ ರಂಗು ರಂಗಾದ ವಸ್ತ್ರವನ್ನು ನಾವು ಕಾಣಬಹುದು. ರಾಜಸ್ಥಾನದ ಜಾನಪದ ನೃತ್ಯ ಬಹಳ ಮೆಚ್ಚುವಂತಹದ್ದು. ಅಲ್ಲಿ ಕಾಲುಗಳ ಚಲನೆ, ಕೈಗಳ ಚಲನೆ ಜಾಣ್ಮೆ ಮತ್ತು ಆಶ್ಚರ್ಯವನ್ನ ಉಂಟು ಮಾಡುತ್ತದೆ. ಡಾಕ್ಟರ್ ಶಿವರಾಮ್ ಕಾರಂತರು ಅವರ ಸ್ನೇಹಿತರೊಡನೆ ಅಂಬೇರಕ್ಕೆ ಹೋದದ್ದು ಟಾಂಗಾದಲ್ಲಿ. ಟಾಂಗಾ ಅಂದ್ರೆ ಅದು ಕುದುರೆಯ ಗಾಡಿ. ಅಂಬೇರ ಜಯಪುರದ ಪೂರ್ವ ರಾಜಧಾನಿ. ಅಂಬೇರ ಕೋಟೆ ಬೇರೆ ಬೇರೆ ನೋಟಗಳಲ್ಲಿ ಅಂಬೇರ ಕೋಟೆಯನ್ನು ನಾವು ನೋಡ್ತಾ ಇದ್ದೇವೆ. ಬೆಟ್ಟದ ಮೇಲೆ ಕೋಟೆ, ಕೋಟೆಯಲ್ಲಿ ಅರಮನೆ ಬಹಳ ಸೊಗಸಾಗಿರುವುದನ್ನು ನಾವು ಕಾಣಬಹುದು. ಅಂಬೇರ ಕೋಟೆ ಮತ್ತು ಅಂಬೇರದ ಅರಮನೆ 100 ವರ್ಷಗಳು ಕಳೆದರೂ ಕೂಡ ಎಷ್ಟು ಸುಂದರವಾಗಿದೆ ಎನ್ನುವುದನ್ನು ನಾವು ಗಮನಿಸಬೇಕು. ಅಲ್ಲಿಯೇ ಬುಡದಲ್ಲಿ ಮೀರಾಬಾಯಿಯ ದೇವಾಲಯ ಇದೆ. ಮುಖ್ಯವಾಗಿ ಜಯಪುರದಲ್ಲಿ ನಾವು ನೋಡಲೇಬೇಕಾದ್ದು ಜಂತ್ರ ಮಂತ್ರ. ಅದು ಒಂದು ಖಗೋಳ ಪರಿಶೀಲನಾಲಯ. ಭಿತ್ತಿ ಯಂತ್ರ, ದಕ್ಷಿಣ ಭಿತ್ತಿ ಯಂತ್ರ, ಅದು ಬೇರೆ ಬೇರೆ ಯಂತ್ರಗಳನ್ನು ನಾವು ಅಲ್ಲಿ ಕಾಣ್ತೇವೆ. ನೋಡಿ, ಅಲ್ಲಿ ಖಗೋಳಕ್ಕೆ ಸಂಬಂಧಿಸಿದಂತಹ ಬೇರೆ ಬೇರೆ ಅಳತೆಗಳನ್ನ, ಮಾಪನಗಳನ್ನ, ಬೇರೆ ಬೇರೆ ಸಾಧನಗಳನ್ನ ಇಲ್ಲಿ ಹೇಗೆ ಶಿಲ್ಪಿಸಿದ್ದಾರೆ, ರಚನೆ ಮಾಡಿದ್ದಾರೆ ಎನ್ನುವುದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿದೆ. ಚಕ್ರ ಯಂತ್ರ ನೋಡಿ, ಹೇಗೆ ಚಕ್ರದ ಹಾಗೆ ನಾವು ಕಾಣ್ತಾ ಇದ್ದೇವೆ. ಅಲ್ಲಿ ನೋಡಿ ವಿವಿಧ ರೀತಿಯ ಸಾಧನಗಳು. ಅದನ್ನ ಅಂಚೆ ಚೀಟಿಯಲ್ಲಿ ಕೂಡ ಇದರ ಬಗ್ಗೆ ಮಾಹಿತಿ ಈಗಾಗಲೇ ಬಂದಿರುವುದನ್ನ ಗಮನಿಸಬಹುದು. ಜಂತ್ರ ಮಂತ್ರದಲ್ಲಿ ನಾವು ಕಾಣುವಂತಹ ಬೇರೆ ಬೇರೆ ನೋಟಗಳು, ಬೇರೆ ಬೇರೆ ಸಾಧನಗಳು ಇಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಕಣ್ಮನಗಳನ್ನು ಸೆಳೆಯುತ್ತವೆ. ಮಕ್ಕಳೇ, ಈ ದಿನದ ಗೃಹ ಪಾಠವನ್ನು ನೋಡ್ಕೊಳ್ಳಿ ಮಕ್ಕಳೇ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮೊದಲನೇ ಪ್ರಶ್ನೆ ಮಕ್ಕಳೇ, ಜಯಪುರದ ಬೀದಿ ಹಾಗೂ ಮನೆಗಳ ಸೌಂದರ್ಯವನ್ನು ವರ್ಣಿಸಿ.
ಜಯಪುರದ ಬೀದಿ ಹಾಗೂ ಮನೆಗಳ ಸೌಂದರ್ಯವನ್ನು ವರ್ಣಿಸಿ. ಎರಡನೇ ಪ್ರಶ್ನೆ ಮಕ್ಕಳೇ, ಲೇಖಕರಾದ ಕೆ ಶಿವರಾಮ ಕಾರಂತರ ಪರಿಚಯ ಮಾಡಿಕೊಡಿ. ಲೇಖಕರಾದ ಕೆ ಶಿವರಾಮ ಕಾರಂತರ ಪರಿಚಯ ಮಾಡಿಕೊಡಿ. ಮಕ್ಕಳೇ, ಈ ಎರಡು ಪ್ರಶ್ನೆಗಳಿಗೆ ಉತ್ತರವನ್ನ ಬರೆದುಕೊಂಡು ನಾಳಿನ ತರಗತಿಯಲ್ಲಿ ತೋರಿಸಿ ಮಕ್ಕಳೇ. ಆಯ್ತಾ ಮಕ್ಕಳೇ? ಧನ್ಯವಾದಗಳು.